ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಒಂದ್ ಕಡೆ ಸಂಧಾನಕ್ಕೆ ಓಕೆ, ಇನ್ನೊಂದು ಕಡೆ ಅಣುಬಾಂಬ್ನ ಎಚ್ಚರಿಕೆ. ಏನ್ ಮಾಡುತ್ತೋ ರಷ್ಯಾ? ಉಕ್ರೇನ್ ಸ್ಥಿತಿ ಮಾತ್ರ ಅಯೋಮಯ. ಈ ಹೊತ್ತಿನ ಸ್ಪೆಷಲ್ 5ನೇ ದಿವಸದ ಯುದ್ಧ ಇದು. ರಷ್ಯಾ ಉಕ್ರೇನ್ ವಾರ್, ಇದು ಗ್ಲೋಬಲ್ ಕವರೇಜ್. ರಷ್ಯಾ ಉಕ್ರೇನ್ ವಾರ್ ಇವತ್ತು 5ನೇ ದಿವಸ. ಮಹತ್ವದ ತಿರುವು ಸಿಗುವಂತ ಚಾನ್ಸಸ್ ಇದೆ. ಕೊನೆಗೂ ಸಂಧಾನಕ್ಕೆ ಇಬ್ಬರು ಕೂಡ ಮುಂದಾಗಿದ್ದಾರೆ. ಒಂದ್ ಕಡೆ ಉಕ್ರೇನ್, ಇನ್ನೊಂದು ಕಡೆ ರಷ್ಯಾ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅದಕ್ಕೆ ವೇದಿಕೆ ಬೆಲಾರಸ್ನಲ್ಲಿ ಇವತ್ತು ಸಂಧಾನ ಸಭೆ ನಡೆಯುವ ಸಾಧ್ಯತೆ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ರಷ್ಯಾ ಸೇನಾಪಡೆ ಸತತವಾಗಿ 5ನೇ ದಿವಸ ಇವತ್ತು ನಿರಂತರ ಅಟ್ಯಾಕ್ ಮಾಡ್ತಿದ್ದಾರೆ. ಹಗಲು ರಾತ್ರಿ ಎನ್ನದೆ ಉಕ್ರೇನ್ ಮೇಲೆ. ಈಗಾಗಲೇ ಉಕ್ರೇನ್ನ ಹಲವಾರು ಭಾಗವನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ನಗರ ಅಷ್ಟೇ ಬಾಕಿ ಇರೋದೀಗ. ಆದರೆ ಹಾನಿ ಮಾತ್ರ ಜೀವಹಾನಿ ಮತ್ತು ಆಸ್ತಿ ಹಾನಿ ತುಂಬಾನೇ ಆಗೋಗಿದೆ. ಫೈನಲಿ ಒಂದು ತಿರುವು ಸಿಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಕಾಸ್ ಇಬ್ಬರು ನಾಯಕರ ಅಥವಾ ನಿಯೋಗದ ಭೇಟಿ ಇವತ್ತು. ಇನ್ನು ಟೈಮ್ ಗೊತ್ತಾಗಬೇಕಷ್ಟೇ. ಅದಕ್ಕೆ ವೇದಿಕೆ ಬೆಲಾರಸ್, ಪಕ್ಕದಲ್ಲಿರುವಂತಹ ಮಗದೊಂದು ರಾಷ್ಟ್ರ. ಅಫ್ಕೋರ್ಸ್ ಅವರು ರಷ್ಯಾ ಜೊತೆಗಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ನೆನ್ನೆನೇ ಆಗಬೇಕಾಗಿತ್ತು ಈ ಮೀಟಿಂಗು. ಉಕ್ರೇನ್ ಅವರು ಒಪ್ಪಿರಲಿಲ್ಲ. ಬಿಕಾಸ್ ನೀವು ಒಂದ್ ಕಡೆ ಸಂಧಾನ ಅಂತ ಮೀಟಿಂಗ್ ಮಾಡ್ತೀರಾ, ಇನ್ನೊಂದ್ ಕಡೆ ಅಟ್ಯಾಕ್ ಮಾಡ್ತಾನೆ ಇದ್ದೀರಾ ಅಂತ. ಆದ್ರೆ ಫೈನಲಿ ರಷ್ಯಾದವರು ಹೇಳಿದ್ರು ಸಂಧಾನ ನಡೆಯುವ ಸಂದರ್ಭದಲ್ಲಿ ನಾವು ಅಟ್ಯಾಕ್ ಮಾಡಲ್ಲ ಅಂತ. ಸೊ ಹಾಗಾಗಿ ಉಕ್ರೇನ್ ಒಪ್ಕೊಂಡಿದ್ದಾರೆ. ಸಂಧಾನದ ವೇಳೆ ದಾಳಿ ಮಾಡುವುದಿಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇರೆಗೆ ಬೆಲಾರಸ್ನಲ್ಲಿ ಸಂಧಾನಕ್ಕೆ ನಿಯೋಗ ಹೋಗ್ತಾ ಇದೆ. ಟೈಮ್ ಮತ್ತು ನಿಯೋಗ ಹೋದ ನಂತರ ಅಲ್ಲೇನಾಗುತ್ತೆ ಅನ್ನೋದಷ್ಟೇ ಗೊತ್ತಾಗಬೇಕೀಗ. ರಷ್ಯಾ ಉಕ್ರೇನ್ ವಾರ್ಗೆ ಮಹತ್ವದ ತಿರುವು. ಈ ಕ್ಷಣ ನೀವು ನೋಡ್ತಿರುವಂತಹ ಬೆಳವಣಿಗೆ. ಆದರೆ ಪಕ್ಕದಲ್ಲಿ ಇದೆಯಲ್ಲ, ವಿಜುವಲ್ಸ್ ಬರ್ತಾ ಇದೆಯಲ್ಲ ಇಂಥದ್ದು, ಅದು ಮಾತ್ರ ರಣಾಂಗಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ಒಂದು ದೃಶ್ಯ ತೋರಿಸ್ತಾ ಇದೀವಿ ನಾವು. ಈಗ ಉಕ್ರೇನ್ನಲ್ಲಿ ಬೆಳಗಿನ ಜಾವ 6:30 ಉಕ್ರೇನ್ನ ಸ್ಥಳೀಯ ಕಾಲಮಾನ. ಈಗ ಮೀಟಿಂಗ್ ಎಷ್ಟೊತ್ತಿಗೆ? ಸಾಮಾನ್ಯ 10ಕ್ಕೋ 11ಕ್ಕೋ 12 ಗಂಟೆಗೆ ಇದ್ರೆ 3:15 ಗಂಟೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇದೆ. 6:30 ಈಗ ಉಕ್ರೇನ್ನ ಸಮಯ ಬೆಳಗಿನ ಜಾವ. ಅದರ ನಿರಂತರವಾಗಿ ರಾತ್ರಿ ಬೆಳಗು ಅನ್ನೋದೇ ಅವ್ರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಹಲವಾರು ಆಸ್ತಿಪಾಸ್ತಿಗಳ ನಷ್ಟ ದೊಡ್ಡ ಮಟ್ಟದಲ್ಲಾಗಿದೆ. ಸೈನಿಕರು ಸತ್ತಿದ್ದಾರೆ, ನಾಗರಿಕರು ಸತ್ತಿದ್ದಾರೆ. ಫೈನಲಿ ಈಗ ಬೆಲಾರಸ್ಗೆ ಬರೋದಕ್ಕೆ ಉಕ್ರೇನ್ ನಿನ್ನೆ ನಿರಾಕರಿಸಿತ್ತು, ಬಿಕಾಸ್ ಅವ್ರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಆದರೆ ಸಂಧಾನ ನಡೆಯುವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡೋದಿಲ್ಲ ಅನ್ನೋ ಭರವಸೆ ರಷ್ಯಾದವ್ರು ಕೊಟ್ಟಿದ್ದಾರೆ. ಹಾಗಾಗಿ ಉಕ್ರೇನ್ನವರು ಒಪ್ಕೊಂಡಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ಅವರಿಬ್ಬರ ನಡುವಿನ ನಿಯೋಗದ ಮಾತುಕತೆ ಇವತ್ತು ನಡೆಯುತ್ತೆ. ಇವತ್ತು ಎಷ್ಟು ಗಂಟೆಗೆ ಅನ್ನೋದಷ್ಟೇ ಗೊತ್ತಾಗಬೇಕು. ಅಲ್ಲಿಯ ಕಾಲಮಾನ ಗೊತ್ತಾದರೆ ನಮ್ಮ ಕಾಲಮಾನ ಗೊತ್ತಾಗುತ್ತೆ. ಮೇ ಬಿ ನಮ್ಮ ಸಂಜೆ ಆಗಿರ್ಬೋದು ಆವಾಗ. ಅಲ್ಲಿಯ ಕಾಲಮಾನ ಒಂದು 12 ಗಂಟೆ 1 ಗಂಟೆ ಆಗ್ತಾ ಬಂದಿದ್ರೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಏನಾಗುತ್ತೆ ಇವತ್ತಿನ ಮಹತ್ವದ ತಿರುವು ಅಂತ ಕಾದ್ ನೋಡೋಣ. ಅಲ್ಲಿಗೆ ಇವತ್ತು ಡಿಸೈಡ್ ಆಗೋಗುತ್ತೆ ಅನ್ಸುತ್ತೆ. ಅಂದ್ರೆ ಉಕ್ರೇನ್ಗೆ ಇವತ್ತು ಮುಂದಿನ 24 ಗಂಟೆ ಒಂಥರ ನಿರ್ಣಾಯಕ. ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಬ್ರಿಟನ್ ಪ್ರಧಾನಿ ಹತ್ರ ಕೇಳಿಕೊಂಡಿದ್ದಾರೆ ಝೆಲೆನ್ಸ್ಕಿ. ಬ್ರೇಕಿಂಗ್ ನ್ಯೂಸ್. ಮುಂದಿನ 24 ಗಂಟೆಗಳು ನಿರ್ಣಾಯಕ. ಉಕ್ರೇನ್ನ ಅಧ್ಯಕ್ಷ ವೋಲ್ದಿಮಿರ್ ಝೆಲೆನ್ಸ್ಕಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಬ್ರಿಟನ್ ಪ್ರಧಾನಿ ಹತ್ರ ಹೇಳ್ಕೊಂಡಿದ್ದಾರೆ ಝೆಲೆನ್ಸ್ಕಿ ಅವರು. ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರ ಹತ್ರ ಚರ್ಚೆ ಮಾಡಿದ್ದಾರೆ. ರಷ್ಯಾದ ಆಕ್ರಮಣ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಂದಿನ 24 ಗಂಟೆಗಳು ಏನಾಗುತ್ತೆ ನೋಡಬೇಕು ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಹತ್ರ ಮುಂದಿನ ಉಕ್ರೇನ್ನಲ್ಲಾಗುತ್ತಿರುವ ಯುದ್ಧದ ಆತಂಕ, ಯುದ್ಧದ ಬೆಳವಣಿಗೆ ಬಗ್ಗೆ ಮಾತಾಡಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಬ್ರಿಟನ್ನ ಅಧ್ಯಕ್ಷರ ಜೊತೆ ಸಂಪರ್ಕದಲ್ಲಿದ್ದಾರೆ. ಬೋರಿಸ್ ಜಾನ್ಸನ್ ಅವರ ಜೊತೆ ಮಾತಾಡಿದ್ದಾರೆ ಇದ್ರ ಬಗ್ಗೆ.
ದೊಡ್ಡ ಮಟ್ಟದಲ್ಲಿ ಈಗಿರುವಂಥ ಅವ್ರಿಗಷ್ಟೇ ಅಲ್ಲ, ಬೇರೆ ಪ್ರಪಂಚಕ್ಕೂ ಇರುವ ಆತಂಕ ಏನಪ್ಪಾ ಅಂದರೆ ಪರಮಾಣು ದಾಳಿ ಮಾಡಿಬಿಡ್ತಾರಾ ಅಂತ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಉಕ್ರೇನ್ ಮೇಲೆ ಪರಮಾಣು ದಾಳಿ ಆಗುತ್ತಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ. ಸಿದ್ಧ ಇರೋ ಥರ ಕಾಣಿಸ್ತಾ ಇದೆ. ಸಿದ್ಧವಿರುವಂತೆ ಈಗ ಆಗಲೇ ರೆಡಿ ಮಾಡ್ಕೋತಿದ್ದಾರೆ. ಪರಮಾಣು ಪಡೆಗಳಿಗೆ ರಷ್ಯಾ ಕೂಡ ಸೂಚನೆ ಕೊಟ್ಟಿದೆ. ಪಶ್ಚಿಮದ ದೇಶಗಳು ನಮಗೆ ಸ್ನೇಹಪರವಾಗಿಲ್ಲ, ನಮ್ಮ ಪರಮಾಣು ಪಡೆಗಳು ಎಚ್ಚರಿಕೆಯಿಂದ ಇರಬೇಕು. ಇದು ರಕ್ಷಣಾ ಮುಖ್ಯಸ್ಥರಿಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೊಟ್ಟಿರುವಂತಹ ಎಚ್ಚರಿಕೆ. ಬಿ ರೆಡಿ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಪರಮಾಣು ನ್ಯೂಕ್ಲಿಯರ್ ಬಾಂಬ್, ಸೋ ಡೇಂಜರಸ್. ಪರಮಾಣು ಅಂದ್ರೆ ನ್ಯೂಕ್ಲಿಯರ್ನ ಶಸ್ತ್ರಾಗಾರ ಹೊಂದಿರುವ ವಿಶ್ವದ 2ನೇ ಅತಿ ದೊಡ್ಡ ದೇಶ ಅಂದ್ರೆ ಅದು ರಷ್ಯಾ. ಹೀಗಾಗಿ ಉಕ್ರೇನ್ಗೆ ಒಂದು ದೊಡ್ಡ ಟೆನ್ಷನ್, ಆತಂಕ, ಪ್ಲಸ್ ಬೇರೆ ರಾಷ್ಟ್ರಗಳಿಗೂ ಅಷ್ಟೇ ಆತಂಕ ಅಂತೂ ಇದ್ದೇ ಇದೆ. ಆದರೆ ಇವತ್ತಿನ ಸಂಧಾನ ಸಕ್ಸಸ್ ಆದರೆ ಅದೆಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಬೀಳುತ್ತೆ, ಇಲ್ಲದೆ ಹೋದರೆ ಪ್ರಾಬ್ಲಮ್. ಆದರೆ ಅವರಂತೂ ಅಲರ್ಟ್ ಆಗೋಗಿದ್ದಾರೆ. ಪಶ್ಚಿಮದ ದೇಶಗಳು ನಮಗೆ ಸಪೋರ್ಟಿವ್ ಆಗಿಲ್ಲ, ಫ್ರೆಂಡ್ಲಿ ಆಗಿಲ್ಲ, ಸೊ ಹಾಗಾಗಿ ಬಿ ರೆಡಿ ವಿತ್ ನ್ಯೂಕ್ಲಿಯರ್ ರೇಡ್ ಅನ್ನೋ ಥರ ಅವರೀಗ ರೆಡಿ ಆಗ್ತಾ ಇದ್ದಾರೆ. ಲೆಟ್ಸ್ ಸಿ. ಹಾಗಾದರೆ ಇದನ್ನೆಲ್ಲ ವಿಮರ್ಶೆ ಮಾಡೋದಕ್ಕೆ ಇದೀಗ ನೇರ ಸಂಪರ್ಕದಲ್ಲಿ ಸದೀಂದ್ರ ಬೋದ್ದಿ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸದೀಂದ್ರ ಸರ್, ಗುಡ್ ಮಾರ್ನಿಂಗ್. ಒಂದು ಸ್ವಲ್ಪ ದಿನದ ನಂತರ ನಾನು ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಿದ್ದೀನಿ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಪ್ರತಿ ದಿನದಿಂದ ದಿನ ಕಳೆದ ಹಾಗೇನೆ ಆತಂಕ ಹೆಚ್ಚೇ ಆಗ್ತಾ ಇದೆ. ಒಂದು ಬಲಿಷ್ಠ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಮುಗಿಬಿದ್ದಿದೆ, ಆದರೆ ಸಿಚುವೇಶನ್ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಈ 5 ದಿನ ನಿಮ್ಮ ಅಬ್ಸರ್ವೇಷನ್ ಏನಿತ್ತು ಸರ್? ಈ ಯುದ್ಧ ನೋಡಿದ್ರೆ ಇದೊಂದು ನಿರೀಕ್ಷಿತ ಯುದ್ಧ ಆಗಿತ್ತು, ಆದ್ರೆ ಅನಿರೀಕ್ಷಿತ ತಿರುವುಗಳನ್ನ ತೆಗೆದುಕೊಳ್ತಾ ಹೋಗ್ತಾ ಇದೆ. ಯಾಕಂದ್ರೆ ಮೊದಲ 2 ದಿನದಲ್ಲಿ ನಾವು ಏನು ವಿಶ್ಲೇಷಣೆ ಮಾಡ್ತಿದ್ವಿ, ಏನು ಅಂದ್ಕೊಂಡಿದ್ವಿ ಅಂತಂದ್ರೆ ಇದು ಈ ಯುದ್ಧ ಹೆಚ್ಚು ದಿನ ಮುಂದುವರಿಯೋಲ್ಲ, ಒಂದ್ 2-3 ದಿನದಲ್ಲಿ ಅಂತ್ಯ ಆಗ್ಬೋದು. ರಷ್ಯಾ ಉಕ್ರೇನ್ ನಾವು ವಶಪಡಿಸ್ಕೊಳ್ಳುತ್ತೆ, ನಂತರ ಒಂದು ಹಂತದ ಮಾತುಕತೆ ಆಗುತ್ತೆ. ನಂತರ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ರು, ಆ 2 ಪ್ರಾಂತ್ಯಗಳನ್ನ ಒಂದು ಅದಕ್ಕೆ ಸ್ವಾಯತ್ತತೆ ಕೊಟ್ಟು ಅದನ್ನ ಪ್ರತ್ಯೇಕ ರಾಷ್ಟ್ರಗಳಂತ ಗುರುತಿಸಿ ಅದೊಂದು ಬಫರ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ರಷ್ಯಾ ಸುಮ್ಮನಾಗುತ್ತೆ ಅನ್ನುವಂತ ಒಂದು ವಾತಾವರಣ ಇತ್ತು ಮೊದಲ 2 ದಿನದಲ್ಲಿ. ಆದ್ರೆ ನಂತರ ಅದು ಬದಲಾಗ್ತಾ ಹೋಯ್ತು. ಯಾವಾಗ ನ್ಯಾಟೋ ನೇರವಾಗಿ ಉಕ್ರೇನ್ಗೆ ಬೆಂಬಲವನ್ನ ಕೊಡಲು ನಿರಾಕರಿಸಿತು, ಆಗ ಒಂದು ಹಂತದಲ್ಲಿ ಉಕ್ರೇನ್ ನಾನೇ ಹೋರಾಡ್ತೀನಿ, ನನ್ನ ನಾಗರಿಕರಿಗೆ ಶಸ್ತ್ರಗಳನ್ನ ಕೊಡ್ತೇನೆ ಎನ್ನುವಂತ ಒಂದು ರಾಷ್ಟ್ರಾಭಿಮಾನವನ್ನ ಕೆಣಕುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತು. ಮತ್ತು ರಷ್ಯಾ ಉಕ್ರೇನಿನ ಅಧ್ಯಕ್ಷರು ಒಂದು ರೀತಿಯಲ್ಲಿ ಈ ಬಿಕ್ಕಟ್ಟನ್ನ ತುಂಬಾ ಜಾಣ್ಮೆಯಿಂದ ಎದುರಿಸ್ತಾ ಹೋದ್ರು. ಯಾಕಂತಂದ್ರೆ ರಷ್ಯಾವನ್ನ ದಿಕ್ಕು ತಪ್ಪಿಸುವಂತ, ಅವರು ಹೆಚ್ಚು ಮುಂದುವರೆದು ಬರ್ಲಿಕ್ಕೆ ಸಾಧ್ಯವಾಗದಂತ ಒಂದು ಪ್ರತಿರೋಧವನ್ನ ಕೊಡ್ತಾ ಬಂದ್ರು. ಮತ್ತು ರಷ್ಯಾ ಕೂಡ ಮೊದಲ 2-3 ದಿನ ಹೆಚ್ಚು ತೀವ್ರವಾಗಿ ಅದು ಆಕ್ರಮಣಕಾರಿಯಾಗಿ ಮುನ್ನುಗ್ಲಿಲ್ಲ. ಯಾಕಂತಂದ್ರೆ ಅಲ್ಲಿ ಬೇರೆ ದೇಶಗಳ ನಾಗರಿಕರು ಒಂದಷ್ಟು ಜನ ಇದ್ರು. ಆ ನಾಗರಿಕರ ಮೇಲೆ ತೊಂದರೆ ಆದ್ರೆ ಆ ದೇಶಗಳು ಕೂಡ ರಷ್ಯಾದ ವಿರುದ್ಧ ಸಿಟ್ಟಾಗ್ತವೆ ಅನ್ನುವಂತ ಒಂದು ಕಾರಣ ಇತ್ತು. ಮತ್ತು ಏನೆಲ್ಲ ಬೆಳವಣಿಗೆಗಳು ಆಗ್ಬೋದು ಅನ್ನುವುದನ್ನ ಕಾಯ್ದು ನೋಡುವ ತಂತ್ರವನ್ನು ಕೂಡ ರಷ್ಯಾ ಅನುಸರಿಸ್ತಿತ್ತು. ಆದ್ರೆ ಬರ್ಬರ್ತಾ ಯಾಕೋ ಉಕ್ರೇನಿನ ಅಧ್ಯಕ್ಷರು ಇಲ್ಲ, ನಾವು ಯಾವುದೇ ರಾಜಿ ಸಂಧಾನಕ್ಕೆ ಸಿದ್ಧವಿಲ್ಲ, ನಾವು ಹೋರಾಡ್ತೇವೆ, ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದೀರಾ, ನಾವು ನಿಮ್ಗೆ ಮುಖವನ್ನ ತೋರಿಸ್ತೇವೆ ಹೊರತು ಬೆನ್ನನ್ನ ತೋರಿಸುವುದಿಲ್ಲ ಅನ್ನುವಂತ ಒಂದು ಹೇಳಿಕೆ ಕಟ್ಟು ಬಿದ್ರು. ಮತ್ತು ಎಲ್ಲರಿಗೂ ನಾಗರಿಕರಿಗೂ ಕೂಡ ಶಸ್ತ್ರಗಳನ್ನ ಕೊಡುವಂತಹ ಕೆಲಸ ಆಯ್ತು. ಹೀಗೆ ಒಂದು ರೀತಿಯಲ್ಲಿ ಅಲ್ಲಿ ಅಂತರ್ಯುದ್ಧವನ್ನ ಶುರು ಮಾಡುವಂತದ್ದು, ಒಂದು ನೇರ ಯುದ್ಧ, ರಷ್ಯಾದ ಜೊತೆ ನೇರ ಯುದ್ಧ ಮಾಡೋದ್ರ ಬದಲಾಗಿ ಒಂದು ರೀತಿಯಲ್ಲಿ ಏನ್ ಕಾನ್ಫಿಡೆನ್ಸ್ ಸರ್, ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಅದನ್ನ? ಬಿಕಾಸ್ ರಷ್ಯಾದ ಸೇನೆ ಮುಂದೆ ಅಥವಾ ಅವರಲ್ಲಿರುವಂತಹ ತಾಕತ್ತಿನ ಮುಂದೆ ಉಕ್ರೇನ್ ಏನು ಅಲ್ವೇ ಅಲ್ಲ ಹಂಗೆ ನೋಡಕ್ಕೋದ್ರೆ. ಬಟ್ ಆದರೂ ಶರಣಾಗತಿ ಪ್ರಶ್ನೆ ಇಲ್ಲ. ಸಂಸತ್ತಲ್ಲಿ ವಿಧೇಯಕ ಪಾಸ್ ಮಾಡಿದ್ದು, ನಾಗರಿಕರ ಕೈಗೆ ಗನ್ ಕೊಟ್ಟಿದ್ದು, ಜೊತೆಗೆ ನಾವು ರಕ್ಷಣೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಶರಣಾಗತಿ ಆಗಲ್ಲ ಅನ್ನುವ ಕಾನ್ಫಿಡೆನ್ಸ್ ಏನು ಸರ್? ಹಾಗಿದ್ರೆ ಈ ನಿಲುವು ತೆಗೆದುಕೊಳ್ಳೋದಕ್ಕೆ ಉಕ್ರೇನ್ನ ಅಧ್ಯಕ್ಷರಿಗಿದ್ದಂಥ ಪವರ್ ಏನು ಸರ್, ಶಕ್ತಿ ಏನು ಸರ್ ಹಾಗಿದ್ರೆ? ಉಕ್ರೇನ್ ಅಧ್ಯಕ್ಷರ ನೀವು ಹಿನ್ನೆಲೆಯನ್ನು ನೋಡಿದ್ರೆ ಅವರು ಒಬ್ಬ ಜನಪ್ರಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂತವ್ರು. 70% ಜನ ಉಕ್ರೇನಿನ ಜನ ಏನಿದ್ದಾರೆ ಅವರನ್ನ ತಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ರು. ಮತ್ತು ಈ ಎಲ್ಲ ಬೆಳವಣಿಗೆಗಳು ಅವರಿಗೆ ಗೊತ್ತಿತ್ತು, ನಮಗೆ ನ್ಯಾಟೋ ಸದಸ್ಯತ್ವ ಸಿಗೋದಿಲ್ಲ, ಕೊನೆ ಗಳಿಗೆಯಲ್ಲಿ EU ಮತ್ತು ಅಮೆರಿಕ ಕೈ ಕೊಡಬಹುದು ಎನ್ನುವಂತ ಎಲ್ಲ ಇದು ಗೊತ್ತಿದ್ರು ಕೂಡ ರಷ್ಯಾವನ್ನ ಕೆಣಕುವಂತಹ, ನಾವು ನ್ಯಾಟೋ ಸದಸ್ಯ ರಾಷ್ಟ್ರವಾಗ್ತೇವೆ ಎನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡು ಅವರು ಮುಂದುವರೆದ್ರು.
ಯಾವಾಗ ಆ ಗುರಿಯನ್ನ ಇಟ್ಕೊಂಡು ಮುಂದುವರೆದ್ರು, ರಷ್ಯಾ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೋ, ಇವಾಗ ನಾನು ಹಿಂದೆ ಸರಿದ್ರೆ ಜನರ ಕಣ್ಣಿನಲ್ಲಿ ಕೂಡ ನಾನು ಒಬ್ಬ ಖಳನಾಯಕನಾಗ್ತೇನೆ, ನಾ ಎಲ್ಲೋ ಓಡಿ ಹೋದ್ರೆ ದೇಶದಿಂದ ಪಲಾಯನ ಮಾಡಿದ್ರೆ ಖಳನಾಯಕನಾಗ್ಬಿಡ್ತೀನಿ ಅನ್ನುವಂತಹ ಒಂದು ಆತಂಕ ಅವರಲ್ಲಿತ್ತು. ಹಾಗಾಗಿ ಅವರು ಸೈನಿಕರಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಒಂದು ಕೆಲಸವನ್ನ ಮಾಡಿದ್ರು. ನಾವು ಇಲ್ಲೇ ಇರ್ತೇವೆ, ಏನೇ ಕಷ್ಟ ಬಂದ್ರು ಫೇಸ್ ಮಾಡ್ತೇವೆ, ನಮ್ಗೆ ನಿಮ್ಮ ಸಹಕಾರ, ನಿಮ್ಮ ಒಂದು ಬುದ್ಧಿ ಮಾತು ಬೇಡ, ನಮ್ಗೆ ಅಮ್ಯುನಿಷನ್ಸ್ ಕೊಡಿ, ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಎನ್ನುವಂತಹ ಒಂದು ಇದನ್ನ ಹೇಳ್ತಾ ಬಂದ್ರು. ಮತ್ತು 3ನೇ ದಿನದ ಹೊತ್ತಿಗೆ ನಲ್ಲಿ ಯುರೋಪಿಯನ್ ಒಕ್ಕೂಟದಲ್ಲಿ ಕೂಡ ಯಾವ ದೇಶಗಳು ಮೊದಲಿಗೆ ರಷ್ಯಾವನ್ನ ತೀವ್ರವಾಗಿ ವಿರೋಧಿಸಕ್ಕೆ ಹಿಂಜರಿತಾ ಇದ್ವು. ಜರ್ಮನಿ ಅಂತ ರಾಷ್ಟ್ರ ಮೊದಲಿಗೆ ಅವರು ಆರ್ಥಿಕ ದಿಗ್ಬಂಧನವನ್ನ ಹೇರಿದಾಗ್ಲೂ ಕೂಡ ತೀರಾ ನಾವು ಕೊನೆಯ ಹಂತದವರೆಗೆ ಹೋಗೋದ್ ಬೇಡ, ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಇಂದ ಎಲ್ಲ ಬ್ಲಾಕ್ ಮಾಡುವಂತಹ ಒಂದು ಹಂತಕ್ಕೆ ಹೋಗೋದ್ ಬೇಡ ಎನ್ನುವಂತ ಒಂದು ನಿಲುವು ಜರ್ಮನಿ ಮತ್ತು ಮುಂತಾದ ರಾಷ್ಟ್ರಗಳಿತ್ತು. ಆದ್ರೆ ಬರ್ಬರ್ತಾ ಅವರು ಕೂಡ ಉಕ್ರೇನ್ಗೆ ಆರ್ಥಿಕ ಸಹಾಯವನ್ನ ಕೊಡುವಂತಹ, ಶಸ್ತ್ರಾಸ್ತ್ರಗಳನ್ನ ಕಳುಹಿಸುವಂತಹ, ಯುದ್ಧವನ್ನ ಎಷ್ಟು ದಿನವಾದ್ರೂ ಪರವಾಗಿಲ್ಲ, ಅವ್ರು ಎಷ್ಟು ದಿನ ಹೋರಾಡ್ತಾರೋ ಅಷ್ಟು ದಿನ ನಾವು ಅವರಿಗೆ ಬೆಂಬಲವಾಗಿ ನಿಂತು ಯುದ್ಧವನ್ನ ಚಾಲ್ತಿಯಲ್ಲಿ ಇಡ್ತೇವೆ ಎನ್ನುವಂತ ಒಂದು ಮನೋಭಾವವನ್ನ ಐರೋಪ್ಯ ಅದರಿಂದ ಏನೋ ಒಂದು ಸ್ಟ್ರಾಟಜಿ ಇರ್ಬೇಕಲ್ಲ ಸರ್. ಆಸ್ ಯು ಮೆನ್ಷನ್, ಅದು ಜಪಾನ್ ಆಗಿರ್ಲಿ, ಕೆನಡಾ ಆಗಿರ್ಲಿ, ಅಮೆರಿಕ ಆಗಿರ್ಲಿ, ಯುರೋಪ್ ದೇಶಗಳ ಒಕ್ಕೂಟ ಆಗಿರ್ಲಿ, ಇದ್ಯಾವುದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮತ್ತು ರಷ್ಯಾ ಅಧ್ಯಕ್ಷರು ಕೊಟ್ಟಂತಹ ಬೆದರಿಕೆಯ ಸ್ಟೇಟ್ಮೆಂಟ್ ಏನಿತ್ತು ಅವತ್ತು ಬೆಳಗ್ಗೆ, ಸೊ ಹಾಗಾಗಿ ಇವರೆಲ್ಲರೂ ಕೂಡ ಸ್ಟೆಪ್ ಬ್ಯಾಕ್ ಆಗಿದ್ರು. ಬಟ್ ಈಗ ಮುಂದೆ ಬರ್ತಿದ್ದಾರೆ, ಏನ್ ಕಾರಣ ಸರ್ ಇದಕ್ಕೆ? ಹೌದು ಹೌದು, ಏನಾಯ್ತು ಅಂತಂದ್ರೆ ಯಾವಾಗ ಉಕ್ರೇನ್ ಅಧ್ಯಕ್ಷರು ಒಂದು ರೀತಿಯಲ್ಲಿ ಗಟ್ಟಿಯಾಗಿ ನಿಂತ್ರು ಮತ್ತು ಅಲ್ಲಿನ ಸೈನಿಕರು ಕೂಡ ಪ್ರತಿರೋಧವನ್ನ, ತಮ್ಮ ಸಾಮರ್ಥ್ಯವನ್ನ ಎಲ್ಲ ಉಪಯೋಗಿಸಿ ಪ್ರತಿರೋಧವನ್ನ ಒಡ್ಲಿಕ್ಕೆ ನಿಂತರು, ಆಗ ಕೂಡ ಐರೋಪ್ಯ ಒಕ್ಕೂಟಕ್ಕೆ ಮತ್ತು ಅಮೆರಿಕಕ್ಕೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ಯಾಕಂದ್ರೆ ಆಫ್ಘಾನಿಸ್ತಾನದಲ್ಲಿ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿನ ಅಧ್ಯಕ್ಷರು ಓಡೋಗ್ಬಿಟ್ರು. ಆದ್ರೆ ಉಕ್ರೇನ್ ಅಧ್ಯಕ್ಷರು ಅಲ್ಲೇ ನಿಂತಿದ್ರಿಂದ ಮತ್ತು ಇಡೀ ಜಾಗತಿಕವಾಗಿ ಒಂದು ರೀತಿಯಲ್ಲಿ ಯುಕ್ರೇನ್ ಅಧ್ಯಕ್ಷರಿಗೆ ಒಂದು ಬೆಂಬಲ ವ್ಯಕ್ತವಾಗ್ತಾ ಬಂತು. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪ್ರತಿಭಟನೆಗಳು ಶುರುವಾದವು, ಉಕ್ರೇನ್ನ ಪರ ನಿಲ್ಲಬೇಕು ಅನ್ನುವಂತ ಒಂದು ವಾಯ್ಸ್ ಶುರುವಾಯಿತು. ಅದು ಕೆನಡಾ ಇರ್ಬೋದು, ಜರ್ಮನಿ ಇರ್ಬೋದು, ಐರೋಪ್ಯ ಒಕ್ಕೂಟದ ಹಲವು ರಾಷ್ಟ್ರಗಳಲ್ಲಿ ನಿನ್ನೆ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದೆ ರಷ್ಯಾದ ವಿರುದ್ಧ. ಹಾಗಾಗಿ ಈ ಜನಾಕ್ರೋಶವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಉಕ್ರೇನಿಗೆ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು, ಒಂದು ರೀತಿಯಲ್ಲಿ ಅವರ ಬೆಂಬಲಕ್ಕೆ ನಿಲ್ಲಬೇಕು ಮತ್ತು ಈ ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೋ ಮುಂದುವರಿಲಿ. ಮತ್ತು ರಷ್ಯಾಕ್ಕೆ ಇದರಿಂದ ಏನ್ ಸಂದೇಶ ಹೋಗ್ಬೇಕು ಅಂತಂದ್ರೆ, ಯಾವುದೇ ರಾಷ್ಟ್ರವನ್ನ ನೀವು ಸುಲಭವಾಗಿ ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದು ನ್ಯಾಟೋ ರಾಷ್ಟ್ರ ಅಲ್ಲದಿರಬಹುದು, ಆದ್ರೂ ಕೂಡ ನಾವು ಅದರ ಬೆಂಬಲಕ್ಕೆ ನಿಲ್ತೇವೆ ಮತ್ತು ಅದು ಹೋರಾಡುವವರೆಗೆ ನಾವು ಅದರ ಹಿಂದೆ ನಿಂತು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಎನ್ನುವಂತಹ ಒಂದು ಸಂದೇಶವನ್ನ ಕೂಡ ಇದರಿಂದ ರವಾನಿಸ್ತಾ ಹೋಯ್ತು. ಮತ್ತು ರಾಜಕೀಯವಾಗಿ ನೋಡಿದ್ರೆ ಮತ್ತು ಆರ್ಥಿಕವಾಗಿ ಅಮೆರಿಕದ ಹಿತಾಸಕ್ತಿಗಳನ್ನು ನೋಡಿದ್ರೆ ಇದರಿಂದ ಅದಕ್ಕೆ ಒಂದಷ್ಟು ಲಾಭ ಇದೆ. ಯಾಕಂದ್ರೆ ರಾಜಕೀಯವಾಗಿ ಯಾವ ದೇಶಗಳು ರಷ್ಯಾದ ಜೊತೆ ಒಂದು ರೀತಿಯಲ್ಲಿ ಸೌಹಾರ್ದಯುತ ಸಂಬಂಧವನ್ನ ಸೃಷ್ಟಿಸಿಕೊಳ್ಳಿಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹೊರಟಿದ್ವು, ಅದೆಲ್ಲವೂ ಅಮೆರಿಕದಿಂದ ಎಲ್ಲೋ ದೂರವಾಗ್ತಿದ್ದಾವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಜರ್ಮನಿ ಇರ್ಬೋದು, ಜರ್ಮನಿ ರಷ್ಯಾದ ಜೊತೆ ಒಂದು ದೊಡ್ಡ ಮಟ್ಟದ ವಾಣಿಜ್ಯಿಕ ಒಪ್ಪಂದವನ್ನ ಮಾಡ್ಕೊಳ್ತು, ನ್ಯಾಚುರಲ್ ಗ್ಯಾಸ್ ಪ್ರೊಕ್ಯೂರ್ ಮಾಡ್ಕೊಳ್ಳುವಂತಹ ಒಂದು ಒಪ್ಪಂದವನ್ನ ಮಾಡ್ಕೊಳ್ತು. ಹೀಗೆ ಫ್ರಾನ್ಸ್ ಇರ್ಬೋದು, ಫ್ರಾನ್ಸ್ ಒಂದು ರೀತಿಯಲ್ಲಿ ಮೃದು ಧೋರಣೆ ತಡೆಯುವ ಒಂದು ಇದನ್ನ ಪ್ರಕಟಿಸ್ತು. ಹಾಗಾಗಿ ರಾಜಕೀಯವಾಗಿ ರಷ್ಯಾದಿಂದ ದೂರ ಇರಿಸುವಂತಹ, ಈ ಐರೋಪ್ಯ ರಾಷ್ಟ್ರಗಳನ್ನ ದೂರ ಇರಿಸುವಂತಹ ಒಂದು ತಂತ್ರಗಾರಿಕೆ ಅಮೆರಿಕದ ಬಳಿ ಇತ್ತು. ಮತ್ತು ಆರ್ಥಿಕವಾಗಿ ಅದು ಯಾವಾಗ್ಲೇ ಒಂದು ರೀತಿಯಲ್ಲಿ ಪತನವನ್ನ ಕಂಡಾಗ, ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾದಾಗ ಅದು ತನ್ನ ಡಿಫೆನ್ಸ್ ಇಂಡಸ್ಟ್ರಿಯನ್ನ, ವೆಪನ್ ಇಂಡಸ್ಟ್ರಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ನೋಡುತ್ತೆ. ಯಾವಾಗ ಒಂದು ಭಯದ ವಾತಾವರಣ ಐರೋಪ್ಯ ಒಕ್ಕೂಟದಲ್ಲಿ ಇರುತ್ತೋ ಅವಾಗ ಶಸ್ತ್ರಾಸ್ತ್ರ ಖರೀದಿ ಹೆಚ್ಚುತ್ತೆ. ನೀವು ನಿನ್ನೆಯ ಬೆಳವಣಿಗೆಗಳನ್ನ ನೋಡಿದ್ರೆ ಜರ್ಮನಿ ಇರ್ಬೋದು ಅಥವಾ ಇಂಗ್ಲೆಂಡ್ ಇರ್ಬೋದು, ಅದರ ಡಿಫೆನ್ಸ್ ಬಜೆಟ್ ಅನ್ನ ಹೆಚ್ಚು ಮಾಡಿದ್ದಾವೆ. ಅಂದ್ರೆ ಹೆಚ್ಚೆಚ್ಚು ಶಸ್ತ್ರಾಸ್ತ್ರಗಳ ಒಂದು ಖರೀದಿ ಪ್ರಕ್ರಿಯೆ ನಡೆಯುತ್ತೆ. ಇದರಿಂದ ಆರ್ಥಿಕವಾಗಿ ಕೂಡ ಅಮೆರಿಕಕ್ಕೆ ಲಾಭವಿದೆ, ರಾಜಕೀಯವಾಗಿ ಅಮೆರಿಕಕ್ಕೆ ಲಾಭವಿದೆ. ಇದೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಎಷ್ಟು ದಿನ ನಡೆಯುತ್ತೋ ಈ ಯುದ್ಧ ಮುಂದುವರಿಲಿ ಮತ್ತು ರಷ್ಯಾಕ್ಕೂ ಇದರಿಂದ ಸಂದೇಶ ಹೋಗ್ಬೇಕು, ತನ್ನ ಹಿತಾಸಕ್ತಿಗಳಿಗೂ ಇದು ಲಾಭವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯತಂತ್ರವನ್ನ ರೂಪಿಸಿದೆ. ಮತ್ತು ರಷ್ಯಾ ಈಗ ಒಂದು ರೀತಿಯಲ್ಲಿ ಜಾಗತಿಕ ಆಕ್ರೋಶಕ್ಕೆ ಒಳಗಾಗ್ತಾ ಇದೆ ಮತ್ತು ಕಬ್ಬಣ ಕಾದಾಗ್ಲೇ ಅದನ್ನು ಬಡಿಬೇಕು ಅಂತ, ಅದು ಒಂದು ಹೆಜ್ಜೆ ಹಿಂದೆ ಹೋಗುವ ಒಂದು ಇದನ್ನ ಮಾಡಿದ್ರೆ ಅಷ್ಟರ ಮಟ್ಟಿಗೆ ನಾವು ರಾಜತಾಂತ್ರಿಕವಾಗಿ ಒಂದು ಯಶಸ್ಸನ್ನ ಗಳಿಸಿದ ಹಾಗೆ ಅದನ್ನ ಮಾತುಕತೆ ವೇದಿಕೆಗೆ ತಂದು, ಮಾತುಕತೆಯ ಮೇಜಿಗೆ ತಂದು ಒಂದಷ್ಟು ಅದು ಹಿಂದೆ ಸರಿಯುವಂತಹ ನಿಲುವನ್ನ ಅದು ಪ್ರಕಟಿಸಲು ಸಾಧ್ಯವಾದ್ರೆ ಅದನ್ನ ಪುಟಿನ್ ಅವರ ಒಂದು ಹಿಂಜರಿಕೆ ಅಥವಾ ಪುಟಿನ್ ಅವರಿಗಾದ ಸೋಲು ಅಂತ ವ್ಯಾಖ್ಯಾನಿಸಬಹುದು. ಆ ನಿಟ್ಟಿನಲ್ಲಿ ಕೂಡ ರಾಜತಾಂತ್ರಿಕವಾಗಿ ಗೆಲುವನ್ನು ಸಾಧಿಸಬಹುದು ಅನ್ನುವ ಲೆಕ್ಕಾಚಾರ ಎಲ್ಲ ಬೆಳವಣಿಗೆಗಳಲ್ಲಿ ಇದೆ ಅಂತ ಹೇಳ್ಬೋದು. ನ್ಯೂಕ್ಲಿಯರ್ ಶಕ್ತಿ ಬಗ್ಗೆ ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ ಸರ್. ಸುಧೀಂದ್ರ ಬುದ್ಧಿ ಅವರು ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಇನ್ನೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ನಾಳೆ ಅಮೆರಿಕಾದಿಂದ ಮಹತ್ವದ ಸಭೆ ನಡೀತಾ ಇದೆ. ನಾಳೆ ಮಿತ್ರ ರಾಷ್ಟ್ರಗಳ ಜೊತೆ ಅಮೆರಿಕ ಮೀಟಿಂಗ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ನಾಳೆ ಬೆಳಗ್ಗೆ 11:15 ಅಮೆರಿಕ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಅಲ್ಲಿನ ಕಾಲಮಾನ 11:15 ಅಂದ್ರೆ ನಮಗೆ ರಾತ್ರಿ. ಅದು ಮಹತ್ವದ ಸಭೆ ಕರೆದಿದ್ದಾರೆ ಅಧ್ಯಕ್ಷ ಜೋ ಬೈಡೆನ್. ಯುದ್ಧ ತಡೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆ ಕರೆದಿದ್ದಾರೆ ಜೋ ಬೈಡೆನ್ ಅವರು. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಜೊತೆ ಮಾತುಕತೆ ಸಾಧ್ಯತೆ ಇನ್ನೊಂದು ಕಡೆ ನಡೀತಾ ಇದೆ ಬೆಲೂರಸ್ನಲ್ಲಿ. ಇನ್ನೊಂದು ಕಡೆ ಅಮೆರಿಕ ನಾಳೆ ಬೆಳಗ್ಗೆ 11:15 ಮಹತ್ವದ ಸಭೆ ಕರೆದಿದೆ. ಅಧ್ಯಕ್ಷ ಜೋ ಬೈಡೆನ್ ಇದನ್ನು ಅಡ್ರೆಸ್ ಮಾಡ್ತಿದ್ದಾರೆ. ಮಿತ್ರ ರಾಷ್ಟ್ರಗಳ ಜೊತೆ ಈ ಯುದ್ಧದ ಬಗ್ಗೆ ಮಹತ್ವದ ಸಭೆ. ಉಕ್ರೇನ್ನಿಂದ ಭಾರತೀಯರ ರಕ್ಷಣೆಗೆ ಸಾಹಸ ಪಡ್ತಿದ್ದಾರೆ. ಉಕ್ರೇನ್ ಜೊತೆ ಭಾರತ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಉಕ್ರೇನ್ ಜೊತೆ ಪ್ರಧಾನಿ ಮೋದಿಯವರು ಮಾತಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಕರೆಸ್ಕೊಂಡಿರೋದು 1,400 ಹತ್ತತ್ರ ವಿದ್ಯಾರ್ಥಿಗಳು ಮತ್ತು ಜನರನ್ನ ಮಾತ್ರ. ಇನ್ನು ತುಂಬ ಸಾವಿರಾರು ಗಟ್ಟಲೆ ಜನ ಇದ್ದಾರೆ ಇಂಡಿಯನ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಈ ಮನವಿಗೆ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಕ್ಕಿದೆಯಂತೆ ಉಕ್ರೇನಿಂದ. ಬ್ರೇಕಿಂಗ್ ನ್ಯೂಸ್. ಲೆಟ್ಸ್ ಗೋ ಲೈವ್. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಸುಧೀಂದ್ರ ಬುದ್ಧಿ ಅವರ ಹತ್ರ ಮತ್ತೆ ಮಾತುಕತೆ ವಿಶ್ಲೇಷಣೆಯನ್ನು ಮುಂದುವರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಸರ್. ಒಂದ್ ಕಡೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ಮೀಟಿಂಗ್, ಇನ್ನೊಂದು ಕಡೆ ನಿರ್ಬಂಧಗಳು, ಮತ್ತೊಂದು ಕಡೆ ಉಕ್ರೇನ್ಗೆ ಸಪೋರ್ಟ್ ಮಾಡ್ತೀವಿ ಎಲ್ಲ ತರಹದಲ್ಲಿ ಅಂತ ಹೇಳಿಕೆಗಳು, ಮಗದೊಂದು ಕಡೆ ಇವರಿಬ್ಬರ ಸಂಧಾನ. ಏನೋ ತುಂಬ ಡಾಟ್ಸ್ ನಡೀತಾ ಇದೆ. ಎಲ್ಲವೂ ಕನೆಕ್ಟ್ ಆಗ್ಬೇಕಷ್ಟೇ. ಏನಾಗ್ಬೋದು ಸರ್ ಇದೆಲ್ಲ? ಏನಾಗಿದ್ರೆ ಏನಾಗ್ಬಹುದು ಅಂತಂದ್ರೆ, ಇವಾಗ ಜಗತ್ತಿನ ಒಳಿತಿಗಾಗಿ ಎಲ್ಲ ದೇಶಗಳು ಮಾಡಬೇಕಾಗಿರುವಂತದ್ದು ಏನು ಅಂತಂದ್ರೆ, ರಷ್ಯಾ ಮತ್ತು ಉಕ್ರೇನ್ ನ ನಡುವೆ ಮಾತುಕತೆ ನಡೆಯುವಂತ ಒಂದು ವಾತಾವರಣ ಈಗ ಏನ್ ಸೃಷ್ಟಿಯಾಗಿದೆ ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಯಾವುದೇ ರೀತಿಯ ಪ್ರಚೋದನೆಯನ್ನ ಮಾಡೋದಾಗ್ಲಿ, ನಾವು ನಿಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡ್ತೇವೆ, ಆರ್ಥಿಕವಾಗಿ ನೆರವನ್ನ ಕೊಡ್ತೇವೆ, ಮತ್ತಷ್ಟು ಆರ್ಥಿಕ ದಿಗ್ಬಂಧನವನ್ನ ರಷ್ಯಾದ ಮೇಲೆ ಹೇರ್ತೇವೆ ಎನ್ನುವಂತ ಒಂದು ಯಾವುದೇ ಪ್ರಕ್ರಿಯೆಗೆ ಹೋಗದೆ ಈಗ ಮಾತುಕತೆಯನ್ನೇ ಪ್ರಥಮ ಆದ್ಯತೆಯಾಗಿ ಮಾತುಕತೆಗೆ ನೀವು ತೆರೆದುಕೊಳ್ಳಿ. ಅದು ಏನಾದ್ರೂ ಆಗ್ಲಿ, ನೀವು ಒಪ್ತಿರೋ ಬಿಡ್ತಿರೋ ಅದು ನಂತರದ ವಿಷಯ, ಆದ್ರೆ ಮಾತುಕತೆಗೆ ತೆರೆದುಕೊಳ್ಳಿ. ಅಷ್ಟರ ಮಟ್ಟಿಗಾದ್ರೂ ಒಂದು ಯುದ್ಧದ ಒಂದು ಆ ಕಾವೇನಿದೆ ಅದು ಕಡಿಮೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಈ ಎಲ್ಲ ಅಮೆರಿಕ ಮೊದಲ್ಗೊಂಡು, ಯಾಕಂದ್ರೆ ಅಮೆರಿಕ ಜಗತ್ತಿಗೆ ಹಿರಿಯಣ್ಣನ ರೀತಿಯ ವರ್ತಿಸುತ್ತದು, ಹಿರಿಯಣ್ಣನ ಸ್ಥಾನದಲ್ಲಿದೆ. ಹಾಗಾಗಿ ಅಮೆರಿಕವೇ ಅದಕ್ಕೆ ಮುಂದೆ ನಿಂತು ಮಾತುಕತೆಗೆ ಒಂದು ಜಾಗ ಆಗುವಂತಹ, ಮಾತುಕತೆಗೆ ಒಂದು ಪ್ರಾಶಸ್ತ್ಯ ಸಿಗುವಂತಹ ಒಂದು ವಾತಾವರಣ ನಿರ್ಮಿಸಬೇಕು. ಮತ್ತು ಎಲ್ಲಾ ರೀತಿಯ ಒಂದು ಈ ಪ್ರಚೋದನೆ ಏನಿದೆ ಅದನ್ನ ನಿಲ್ಲಿಸ್ಬೇಕು, ಕೂಡಲೇ ನಿಲ್ಲಿಸ್ಬೇಕು. ಆಗ ಮಾತ್ರ ಒಂದು ವಿಶ್ವಕ್ಕೆ ಒಂದು ಶಾಂತಿ ಸಿಗುವಂತಹ, ಒಂದು ಸಮಾಧಾನ ಸಿಗುವಂತಹ, ಒಂದು ಆತಂಕ ನಿವಾರಣೆ ಆಗುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ಅದು ಐರೋಪ್ಯ ಒಕ್ಕೂಟ ಇರ್ಬೋದು ಮತ್ತು ಅಮೆರಿಕ ಇರ್ಬೋದು, ನಾವು ನಿಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡ್ತೇವೆ, ಆರ್ಥಿಕವಾಗಿ ನೆರವು ನೀಡ್ತೇವೆ ಅನ್ನುವುದನ್ನೇ ಘೋಷಣೆ ಮಾಡ್ತಾ ಇದ್ದೇವೆ ಹೊರತು, ನೀವು ಮೊದಲು ಮಾತುಕತೆಗೆ ಕೂತ್ಕೊಳ್ಳಿ ನಂತರ ನೋಡೋಣ ಅನ್ನುವಂತ ಒಂದು ಪ್ರಸ್ತಾಪವನ್ನ ಉಕ್ರೇನ್ಗೆ ಕೂಡ ಇಡ್ತಾ ಇಲ್ಲ. ತೀರ್ಮಾನ ಮಾಡ್ದಂಗಿದೆ, ರಷ್ಯಾಕ್ಕೆ ನಾವು ಒಂದು ಪಾಠವನ್ನ ಕಲಿಸಲೇಬೇಕು. ಸರ್, ನಮ್ಗೆ ಗೊತ್ತಿರೋ ಹಾಗೆ ಪ್ರಾರಂಭದ ಹಂತದಲ್ಲಿ ಉಕ್ರೇನ್ನ ಅಧ್ಯಕ್ಷರು ಬೇಡ್ಕೊಂಡ್ರು ಬೇರೆ ಬೇರೆ ದೇಶದವ್ರ ಜೊತೆ, ವಿಶ್ವಸಂಸ್ಥೆಯ ಜೊತೆ ಕೂಡ ಮಾತಾಡಿ ನಮಗೆ ಸಪೋರ್ಟ್ ಮಾಡಿ ಇದನ್ನ ನಿಲ್ಲಿಸಿ ಅಂತ. ಆದರೆ ಅವಾಗ ಯಾರು ಕೂಡ ಇಷ್ಟೊಂದು ಧೈರ್ಯ ಮಾಡಿರಲಿಲ್ಲ, ಅಥವಾ ಮನಸ್ಸು ಮಾಡಿರಲಿಲ್ವೋ ಗೊತ್ತಿಲ್ಲ, ಅಥವಾ ಇಚ್ಛಾಶಕ್ತಿ ಕೊರತೆ ಇತ್ತೋ ಗೊತ್ತಿಲ್ಲ. ಒಂದು ಸ್ಟೆಪ್ ಹಿಂದೆನೇ ಇದ್ರು. ಬಟ್ ಈಗ ಅದಕ್ಕೊಂದು ಇನಿಷಿಯೇಟಿವ್ ಕೊಡ್ತಾ ಇದ್ದಾರೆ. ಇದಕ್ಕೇನು ಕಾರಣ ಸರ್? ಇದು ಬೇರೆ ಏನಾದ್ರು ಸ್ಟ್ರಾಟಜಿ ಇದೆಯಾ? ಅದೇ ಮೊದಲಿಗೆ ಏನು 2ನೇ ದಿನಕ್ಕೆ ಅದು ರಷ್ಯಾ ನಾವು ಮಾತುಕತೆಗೆ ಸಿದ್ಧ ಎನ್ನುವಂತ ಒಂದು ಸಂದೇಶವನ್ನ ಕಳಿಸ್ತು. ಆದ್ರೆ ಉಕ್ರೇನ್ ಅಧ್ಯಕ್ಷರು ಇಲ್ಲ, ನೀವು ನಮ್ಗೆ ಅಟ್ಯಾಕ್ ಮಾಡಿದೀರಾ, ನಮ್ಮ ಜೊತೆ ಹೋರಾಡಿ, ನಾವು ಹೋರಾಡ್ಲಿಕ್ಕೆ ಸಿದ್ಧ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಶುರು ಮಾಡ್ಬಿಟ್ರು ಅವರು. ಒಂದು ರೀತಿಯಲ್ಲಿ ಅವರಿಗೆ ಜನಪ್ರಿಯತೆಯ ಒಂದು ವ್ಯಾಮೋಹ ಇದೆಯಾ, ಅಥವಾ ಬೇರೆ ಏನಾದ್ರು ನಮ್ಗೆ EU ಮತ್ತು ಅಮೆರಿಕದ ಸಪೋರ್ಟ್ ಸಿಗತ್ತೆ, ನಾವು ಹೋರಾಡ್ಬಿಡ್ತೇವೆ, ರಷ್ಯಾಕ್ಕೊಂದು ಪಾಠ ಕಲಿಸಿದ ಒಬ್ಬ ನಾಯಕನನ್ನಾಗಿ ನಾನು ಪ್ರೊಜೆಕ್ಟ್ ಆಗ್ತೀನಿ ಎನ್ನುವಂತ ಒಂದು ವೈಯಕ್ತಿಕ ಆಕಾಂಕ್ಷೆಗಳೇನಾದ್ರೂ ಇದೆಯೋ ಗೊತ್ತಿಲ್ಲ. ಆದ್ರೆ ಅವ್ರು ಇಟ್ಟಂತಹ ಹೆಜ್ಜೆ ಖಂಡಿತ ತಪ್ಪು. ಯಾಕಂದ್ರೆ ರಷ್ಯಾ ಒಂದು ಮಾತುಕತೆಗೆ ಆಹ್ವಾನವನ್ನ ಕೊಟ್ಟಾಗ ನಮಗದು ಒಪ್ಪಿಗೆ ಆಗುತ್ತೋ ಇಲ್ವೋ. ಯಾಕಂದ್ರೆ ಮೊದಲಿಗೆ ಉಕ್ರೇನ್ ಕೇಳ್ತಾ ಇದ್ದಿದ್ದೆ ಅದು ನಾವು ಮಾತುಕತೆಗೆ ಸಿದ್ಧ ಅಂತ. ಆದ್ರೆ ಅವರು ತಮ್ಮ ವರ್ಷನ್ ಅನ್ನ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ರು.
ಮತ್ತು ಆವಾಗ ರಷ್ಯಾ ಏನ್ ಹೇಳ್ತು, ಓಕೆ ನಿಮ್ಮ ಉಕ್ರೇನ್ ಅಧ್ಯಕ್ಷರೇನಿದ್ದಾರೆ ಅವರು ಮದ್ಯ ವ್ಯಸನಿಗಳು, ಅವ್ರ ಜೊತೆ ನಾವು ಮಾದಕ ವ್ಯಸನಿಗಳು, ಅವ್ರ ಜೊತೆ ನಾವು ಮಾತನಾಡ್ಲಿಕ್ಕೆ ಸಿದ್ಧವಿಲ್ಲ. ಉಕ್ರೇನ್ ಮಿಲಿಟರಿ ಏನಿದೆ ಅದು ದೇಶದ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳಿ, ನಮ್ಗೆ ಮಿಲಿಟರಿ ಜೊತೆ ಮಾತನಾಡ್ಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂತ ಒಂದು ಮಾತನ್ನ ರಷ್ಯಾ ಹೇಳ್ತಾ ಬಂತು. ಆದ್ರೆ ಉಕ್ರೇನ್ ಅಧ್ಯಕ್ಷರು ಮಿಲಿಟರಿ ಜೊತೆಗೆ ಒಂದಷ್ಟು ಸಂಬಂಧವನ್ನ ಸುಧಾರಿಸಿಕೊಳ್ಳುವಂತಹ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಒಂದು ಹೆಜ್ಜೆಗಳನ್ನ ಇಟ್ರು. ಹಾಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತು ಮಾತುಕತೆಗೆ. ಮತ್ತು ಐರೋಪ್ಯ ಒಕ್ಕೂಟ ಇರ್ಬೋದು, ಅಮೆರಿಕ ಇರ್ಬೋದು, ಮಾತುಕತೆಗೆ ನೀವು ತೆರೆದುಕೊಳ್ಳಿ ಅನ್ನುವಂತ ಒಂದು ಕಂಡೀಷನ್ ಹಾಕಿದ್ದಿದ್ರೆ ನಾವು ನಿಮ್ಗೆ ಎಲ್ಲಾ ರೀತಿಯ ಬೆಂಬಲವನ್ನ ಕೊಡ್ತೇವೆ. ಅದು ಉಕ್ರೇನ್ ಏನ್ ಆಸ್ತಿ ಪಾಸ್ತಿ ನಾಶವಾಗಿದ್ಯೋ ಅದನ್ನ ಮರು ನಿರ್ಮಾಣ ಮಾಡಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಯುದ್ಧ ಮುಗಿದ ಮೇಲೂ ಕೂಡ, ಅದಕ್ಕೆಲ್ಲ ಸಹಕಾರವನ್ನು ಕೊಡ್ತೇವೆ. ಮೊದಲು ಮಾತುಕತೆಗೆ ತೆರೆದುಕೊಳ್ಳಿ, ಒಂದು ಶಾಂತಿ ನೆಲೆಸಲಿ ಅನ್ನುವಂತ ಒತ್ತಾಯ ಯಾವ ಕಡೆಯಿಂದನೂ ಬರಲೇ ಇಲ್ಲ ಅಂತ. ಹಾಗಾಗಿ ಇಲ್ಲೆಲ್ಲೋ ಒಂದ್ ಕಡೆ ಏನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಅಮೆರಿಕಕ್ಕೂ ರಷ್ಯಾವನ್ನ ಒಂದ್ ಹೆಜ್ಜೆ ಹಿಂದೆ ಹೋಗ್ಲಿ ಅನ್ನುವಂತ ಅದು ಕಾದು ಕುಳಿತಿದೆ, ಆತರ ಆಗ್ಲಿ ಅನ್ನುವಂತ ಒಂದು ಸಂದರ್ಭಕ್ಕಾಗಿ ಕಾದು ಕುಳಿತಿದೆ. ಯಾಕಂದ್ರೆ ಭಾರತ ಕೂಡ ವಿಶ್ವಸಂಸ್ಥೆಯಲ್ಲಿ ಒಂದು ಖಂಡನಾ ನಿರ್ಣಯವನ್ನ ಮಂಡಿಸಿದಾಗ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತಂದ್ರೆ ಈ ಭಿನ್ನಾಭಿಪ್ರಾಯಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋದೇ ಹೊರತು ಯಾವುದೇ ರೀತಿಯ ಪ್ರಚೋದನೆಯನ್ನ ಇದ್ ಮಾಡೋದಲ್ಲ ಅಂತ ಒಂದು ಕಡಾಖಂಡಿತವಾಗಿ ಹೇಳ್ತು. ಚೀನಾ ಕೂಡ ಹೇಳ್ತು, UAE ಕೂಡ ಆ ಖಂಡನಾ ನಿರ್ಣಯದಿಂದ ಹೊರ ಉಳಿತು. ಇವಾಗ ಬ್ರೆಜಿಲ್ ಕೂಡ ನಿನ್ನೆ ಹೇಳಿದೆ, ನಾವು ಯಾವುದೇ ರೀತಿಯಲ್ಲಿ ಯಾರ ಪರವಾಗೂ ಗುರುತಿಸ್ಕೊಳ್ಳೋದಿಲ್ಲ ಅಂತ. ಈ ಎಲ್ಲ ದೇಶಗಳನ್ನ ಮಾತನ್ನ ಈ ಐರೋಪ್ಯ ಒಕ್ಕೂಟ ನ್ಯಾಟೋ ಏನಿದೆ ಅದು ಕಿವಿಗೆ ಹಾಕೊಳ್ತಿಲ್ಲ ಅಂತ. ನಾವು ಏನಾದ್ರೂ ಆಗ್ಲಿ ರಷ್ಯಾವನ್ನ ಒಂದು ಪಾಠವನ್ನ ಕಲಿಸ್ತೀವಿ ಯುದ್ಧದಲ್ಲಿ, ಯಾಕಂದ್ರೆ ಉಕ್ರೇನಿಗರು ಸಿದ್ಧರಾಗಿದ್ದಾರೆ, ಅವರು ಹೋರಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ, ಆದ್ರಿಂದ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳ್ತಾ ಇದ್ದಾವೆ. ಇದು ಎಲ್ಲೋ ಒಂದು ಕಡೆ ಯುದ್ಧವನ್ನ ಮತ್ತಿನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತಾ. ಅಣ್ವಸ್ತ್ರದ ಒಂದು ಪ್ರಸ್ತಾಪ ಬರ್ತಾ ಇದೆ. ಈಗ ಅದು ರಷ್ಯಾ ಹೇಳ್ತಾ ಇರೋದು ಅಣ್ವಸ್ತ್ರವನ್ನ ನಾವು ಅಲರ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಅಂತ. ಆದ್ರೆ ಪ್ರಾಯಶಃ ಅವರು ಮಾತುಕತೆಗೆ ಉಕ್ರೇನ್ ಬರ್ಲಿ ಅನ್ನುವ ನಿಟ್ಟಿನಲ್ಲಿ ಆ ಮಾತನ್ನ ಹೇಳಿರ್ಬೋದು. ಆದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ನಾವು ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಆಕ್ರೋಶದ ಒಂದು ಬುದ್ಧಿಗೆ ನಾವು ಇದನ್ನ ಕೊಟ್ರೆ ಏನಾಗುತ್ತೆ, ಕೋಪದಲ್ಲಿ ಮೂಗು ಕುಯ್ಕೊಂಡಂಗೆ ಅಂತ ನಾವು ಹೇಳ್ತೀವಲ್ಲ, ಆ ಸಂದರ್ಭಗಳು ಈ ಹಿಂದೆ ಕೂಡ ಆಗಿದೆ. ಅದು 2ನೇ ವಿಶ್ವ ಯುದ್ಧದಲ್ಲಿ ಇರ್ಬೋದು, 1945ರಲ್ಲಿ ಮೊದಲ ಬಾರಿಗೆ ಅಮೆರಿಕ ಅಣ್ವಸ್ತ್ರವನ್ನ ಪರೀಕ್ಷೆ ಮಾಡ್ತು ಜುಲೈ ತಿಂಗಳಲ್ಲಿ. ಆಗಸ್ಟ್ ತಿಂಗಳಲ್ಲಿ ಅದು ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಹಾಕ್ಬಿಡ್ತು. ಈ ಎಲ್ಲ ಅವಘಡಗಳನ್ನ ನಾವು ಕಂಡಿದ್ದೇವೆ. ಈ ಅವಘಡಗಳನ್ನ ಕಂಡಿದ್ದು ಕೂಡ ನಾವು ಈ ರೀತಿಯ ಪ್ರಚೋದನೆಗೆ ಇಳಿತೇವೆ ಅಂತಂದ್ರೆ ಅಲ್ಲಿ ನಮ್ಮ ಹಿತಾಸಕ್ತಿಗಳಿಗೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಶಾಂತಿ ಯಾರಿಗೂ ಬೇಡವಾಗಿದೆ ಏನು ಅನ್ನಿಸ್ತಾ ಇದೆ ಇಲ್ಲಿ. ನಾವು ಅಲ್ಲಿನ ಪರಿಸ್ಥಿತಿ ಗಮನಿಸಿದ್ರೆ, ನಿನ್ನೆ ಒಂದು ರಿಪೋರ್ಟ್ ಓದ್ತಿದ್ದೆ ಸರ್ ನಾನು, ವಿಶ್ವಸಂಸ್ಥೆಯ ನಿರಾಶ್ರಿತರ ಸಂಸ್ಥೆ ಕೊಟ್ಟಿರುವಂತಹ ದಾಖಲೆ ಪ್ರಕಾರ ಹತ್ತತ್ರ 2 ಲಕ್ಷ ಜನ ಉಕ್ರೇನಿಂದ ನೆರೆ ದೇಶಗಳಿಗೆ ಪಲಾಯನ ಮಾಡಿದ್ದಾರೆ. ಅದು ರುಮೇನಿಯಾಗೋದ್ರೋ ಅಥವಾ ಪೋಲೆಂಡ್ಗೋದ್ರೋ ಅಥವಾ ಹಂಗೇರಿಗೋದ್ರೋ ಗೊತ್ತಿಲ್ಲ. ಅಂದರೆ ಆ ತರಹದ ಭಯದ ವಾತಾವರಣ ಉಕ್ರೇನ್ ನಿರ್ಮಾಣ ಆಗಿದೆ ಅಂತ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಸುಧೀಂದ್ರ ಬುದ್ಧಿ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಮಹತ್ತರ ತಿರುವು ಪಡ್ಕೊಳ್ತಾ ಇದೆ. ಒಂದು ಕಡೆ ಇವತ್ತು ಸಂಧಾನ, ಇನ್ನೊಂದು ಕಡೆ ನಾಳೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಮೀಟಿಂಗ್ ಕರೆದಿದ್ದಾರೆ. ಬೆಲಾರಸ್ನಲ್ಲಿ ಇವತ್ತು ಸಂಧಾನ ಸಭೆ ನಡೆಯುವಂತಹ ಸಾಧ್ಯತೆಗಳಿದೆ. ಎಲ್ಲವೂ ಓಕೆ ಆದರೆ, ಒಪ್ಪಿಗೆ ಆದರೆ ಅಲ್ಲಿಗೆ ಇವತ್ತೊಂದು ಸಮಾಧಾನಕರವಾಗಿ ಎಂಡ್ ಆಗಬೇಕು. ಆದರೆ ಅದನ್ನು ಮೀರಿ ನಡೆದರೆ ಮುಂದಿನ ದಿನದಲ್ಲಿ ಯಾರು ಏನೇನು ಫೇಸ್ ಮಾಡ್ತಾರೆ, ಹೇಗೆ ಹೋಗುತ್ತೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಪ್ರಪಂಚದಂತೆ ಸೃಷ್ಟಿಯಾಗಿದೆ. ಇನ್ನೂ ಕೂಡ ಭಾರತೀಯರು ಒಂದು 15,000 ತನಕ ಜನ 100% ಸಿಗಾಕೊಂಡಿದ್ದಾರೆ. ಕೀವ್ ಮತ್ತು ಆ ಭಾಗದಲ್ಲಿರುವಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ತುಂಬ ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಅವ್ರನ್ನ ರೆಸ್ಕ್ಯೂ ಮಾಡಬೇಕು, ಕರ್ಕೊಂಬರ್ಬೇಕು, ಭಾರತಕ್ಕೆ ಸೇರಿಸಬೇಕು. ನಿರಂತರವಾಗಿ ನರೇಂದ್ರ ಮೋದಿಯವರು ಸಂಪರ್ಕದಲ್ಲಿದ್ದಾರೆ ಉಕ್ರೇನ್ ಜೊತೆ, ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಬಟ್ ಇದೆಲ್ಲವೂ ಯಾವಾಗ ಸಾಧ್ಯ ಅಂದರೆ ಇವತ್ತು ನಡೆಯುವ ಸಂಧಾನ ಸಭೆ ಸಕ್ಸಸ್ ಆದರೆ. ಇಲ್ಲಾಂದರೆ ರಷ್ಯಾ ದಾಳಿನೇ ಮಾಡ್ತಾ ಇದ್ದರೆ ಅಲ್ಲಿಂದ ಅವ್ರನ್ನ ಕರ್ಕೊಂಬರೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಈಗಿರುವ ಪರಿಸ್ಥಿತಿಯಲ್ಲಿ ಬರೀ ಮಿಲ್ಟ್ರಿ ಮಾತ್ರ, ಅಂದರೆ ಸೈನಿಕರ ನಡುವೆ ಮಾತ್ರ ನಡೆಯುತ್ತಿರುವಂತಹ ಯುದ್ಧ ಆಗಿ ಉಳಿದಿಲ್ಲ. ಈಗ ಅದು ಜನರು ಸಾಯ್ತಿದ್ದಾರೆ, ನಾಗರಿಕರಿಗೆ ಆಸ್ತಿಪಾಸ್ತಿಗಳಿಗೆ ಹಾನಿ ಆಗ್ತಾ ಇದೆ. ಹಾಗಾಗಿ ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಹೊಡೆತ ಬೀಳ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಕೂಡ ಹಲವಾರು ಆರ್ಥಿಕ ಹೊಡೆತ ಬೀಳುತ್ತೆ. ಈಗಾಗಲೇ ದೊಡ್ಡ ದೊಡ್ಡ ದೇಶಗಳು, ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್ ಅಥವಾ ಯುರೋಪಿಯನ್ಗಳು, ಅವರೆಲ್ಲರೂ ಕೂಡ ರಷ್ಯಾದ ಕೇಂದ್ರ ಬ್ಯಾಂಕ್ಗಳ ಮೇಲೆ ನಿರ್ಬಂಧಿತ ಕ್ರಮಗಳನ್ನು ಈಗಾಗಲೇ ಹೇರಿದ್ದಾರೆ. ಸೊ ಹಾಗಾಗಿ ಆ ಎಲ್ಲ ಬ್ಯಾಂಕುಗಳು ರಷ್ಯಾದಲ್ಲಿದೆಯಲ್ಲ, ಅವರೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯ ಸಂಪರ್ಕ ಏನಿರುತ್ತೆ, ಬಿಕಾಸ್ ಪ್ರತಿದಿನ
ಶತಕೋಟಿ ಡಾಲರ್ಗಳ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಅದೆಲ್ಲವೂ ಈ ಕ್ಷಣಕ್ಕಿಲ್ಲ, ಬಂದ್. ಆ ವ್ಯವಹಾರಿಕ ನಿರ್ಬಂಧಗಳನ್ನು ಹಾಕಿದ್ದಾರೆ. ಬ್ಯಾಂಕ್ಗಳು ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಿಂದ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಜಾಗತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಎಲ್ಲವೂ ಕೂಡ ಕಳ್ಕೊಂಡಿದೆ. ರಷ್ಯಾ ಉಕ್ರೇನ್ ನಡುವಿನ ಯುದ್ಧದ ತೀವ್ರತೆ ಇನ್ನೂ ಹೆಚ್ಚಾಗ್ತಾ ಇದೆ. ನಾನು ಆಗಲೇ ಮೆನ್ಷನ್ ಮಾಡಿದೆ, ಒಂದು ಕಡೆ ಸಂಧಾನ, ಇನ್ನೊಂದು ಕಡೆ ಈ ವಾರ್ ಜಾಸ್ತಿ ಆಗ್ತಿದೆ. ಮತ್ತೆ ಉನ್ನತ ಮಟ್ಟದ ಸಮಿತಿಯ ಸಭೆ ಕರೆದ್ರು ಪ್ರಧಾನಿ ನರೇಂದ್ರ ಮೋದಿಯವರು. ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಮಹತ್ತರ ಬೆಳವಣಿಗೆ ಇದು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಕೂಡ ಮೀಟಿಂಗ್ ನಡೀತು. ರಷ್ಯಾ ವಿಷಯದಲ್ಲಿ ಇನ್ನೂ ಕೂಡ ಒಂದು ಪಕ್ಕ ನಿಲುವು ಬಂದಿಲ್ಲ ನಾವು, ಅದು ನಿಜ. ಈ ಯುದ್ಧದ ವಿಚಾರದಲ್ಲಿ ಸ್ಟಿಲ್ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಉಕ್ರೇನಿಂದ ಭಾರತೀಯರನ್ನು ಕರ್ಕೊಂಡ್ಬರುವುದರ ಬಗ್ಗೆ ಚರ್ಚೆ. ಡೆಫಿನೆಟ್ಲಿ ಹೌದು, ಅಲ್ಲಿ ಯುದ್ಧ ಜೋರಾದರೆ ನಾನು ಆಗಲೇ ಮೆನ್ಷನ್ ಮಾಡಿದಾಗೆ ನಮ್ಮಲ್ಲೂ ಆತಂಕ ಹೆಚ್ಚಾಗುತ್ತೆ. ಕೇಂದ್ರ ಸಚಿವರನ್ನ ಕಳುಹಿಸಿ ವಿದ್ಯಾರ್ಥಿಗಳ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವುದರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಉಕ್ರೇನಿಂದ ಭಾರತೀಯರನ್ನು ಕರ್ಕೊಂಡ್ಬರ್ಬೇಕಲ್ಲ, ಅದು ದೊಡ್ಡ ಜವಾಬ್ದಾರಿ. ಈಗ ಯಾರು ಬಂದರು 5 ಫ್ಲೈಟ್ಗಳಲ್ಲಿ, ಅವ್ರು ಬಂದ ತಕ್ಷಣ ನಮ್ಮವ್ರು ಹೋಗಿ ಮಾತಾಡಿದ್ದೇ ಅದು, ನಾವು ಬದ್ಧರಾಗಿದ್ದೇವೆ, ನಿಮ್ಮೆಲ್ಲರ ರಕ್ಷಣೆ ನಮ್ಮ ಜವಾಬ್ದಾರಿ, ಡೋಂಟ್ ವರಿ, ನಾವು ಎಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಬಂದೇ ನಿದ್ದೆ ಮಾಡ್ತೀವಿ, ಜಬ್ ತಕ್ ಚೈನ್ ಸೆ ನಹಿ ಸೋಯೆಂಗೆ, ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಸೊ ಹಾಗಾಗಿ ಇದು ಈ ಕ್ಷಣ ನಡೀತಿರುವಂತಹ ಬೆಳವಣಿಗೆ. ಉಕ್ರೇನ್, ರಷ್ಯಾ ಮತ್ತು ಭಾರತ, ಈ ಎಲ್ಲದರ ಮಧ್ಯೆ ನಡೀತಿರುವಂತಹ ದೊಡ್ಡ ಯುದ್ಧ, ಅದರಿಂದ ಆಗ್ತಿರುವಂತಹ ಎಫೆಕ್ಟ್. ಈ ಕ್ಷಣ ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನಿಮಗೆ ಗೊತ್ತಿರೋ ಹಾಗೆ ಸುಧೀಂದ್ರ ಬುದ್ಧಿ ಅವರು ನಮ್ಮ ಜೊತೆ ಲೈವ್ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಮತ್ತು ಮಗದೊಬ್ಬ ಹೆಣ್ಮಗಳು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಅವರ ಹೆಸರು ಕೀರ್ತನ, ಹಾಸನದ ಹೆಣ್ಮಗಳು. ಒಂಥರ ಸಮಾಧಾನ ಅವ್ರಿಗೆ, ಅಫ್ಕೋರ್ಸ್ ವಾಪಸ್ ಬಂದಿದ್ದೀನಿ ನಾನು ಅಂತ. ಕೀರ್ತನ ಜೊತೆ ಮಾತಾಡ್ತೀನಿ. ಕೀರ್ತನ, ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್, ಬಿಕಾಸ್ ಒಂದೇ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ನಾನು ಸುಧೀಂದ್ರ ಬುದ್ಧಿ ಅವ್ರ ಜೊತೆ ಮಾತಾಡ್ಸ್ಕೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಸುಧೀಂದ್ರ ಸರ್, ಭಾರತದ ಜವಾಬ್ದಾರಿ ಏನೀಗ? ನಾವೇನ್ ಮಾಡಬೇಕು ನಿಮ್ಮ ಪ್ರಕಾರ? ಭಾರತದ ಜವಾಬ್ದಾರಿ ಅಂತಂದ್ರೆ ನಮ್ಮ ಮೊದಲ ಆದ್ಯತೆ ಇರೋದು ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ, ಭಾರತೀಯರೇನಿದ್ದಾರೆ, ಅವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರೋದು ಭಾರತ ದೇಶಕ್ಕೆ. ಸೊ ಆ ನಿಟ್ಟಿನಲ್ಲೇ ಎಲ್ಲ ಒಂದು ಪ್ರಕ್ರಿಯೆ ನಡೆದಿದೆ. ಬೇರೆ ಬೇರೆ ಗಡಿಭಾಗದ ದೇಶಗಳೇನಿದ್ದಾವೆ ಅಲ್ಲಿಗೆ ನೀವು ಹೊರಟೋಗಿ ಅಲ್ಲಿಂದ ನಾವು ಏರ್ ಲಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ತುಂಬಾ ಸಕ್ರಿಯವಾಗಿ ಭಾರತ ಸರ್ಕಾರ ಆ ನಿಟ್ಟಿನಲ್ಲಿ ತೊಡಗಿಕೊಂಡಿದೆ. ಅದು ಮೊದಲನೆಯ ಪ್ರಯತ್ನ. ಮತ್ತು ಎರಡನೆಯ ಪ್ರಯತ್ನ, ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ನಮ್ಮದೇ ರೀತಿ ಯೋಚಿಸ್ತಾ ಇರ್ತಕ್ಕಂತಹ ಕೆಲವು ದೇಶಗಳಿದ್ದಾವೆ. ಅದು ಬ್ರೆಜಿಲ್ ಇರ್ಬೋದು, ಅದು ಇಸ್ರೇಲ್ ಇರ್ಬೋದು, ಅಥವಾ ಇವಾಗ ಸದ್ಯದ ಮಟ್ಟಿಗೆ ಚೀನಾ ಇರ್ಬೋದು. ಚೀನಾಕ್ಕೂ ಕೂಡ ಇದು ವಾರ್ ಎಸ್ಕಲೇಟ್ ಆಗೋದು ಬೇಕಾಗಿಲ್ಲ. ಅದು ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ ಏನಿತ್ತು ಅದರಿಂದ ಹಿಂದೆ ಸರಿದಿತ್ತು. ಹಾಗಾಗಿ ಈ ದೇಶಗಳೇನಿದ್ದಾವೆ ಅವು ನ್ಯಾಟೋದ ವಿರುದ್ಧ ಒಂದಷ್ಟು ಹೇಳಿಕೆಯನ್ನ ಈಗ ಕೊಡ್ಲೇಬೇಕಾದಂತ ಸಂದರ್ಭ ಬರುತ್ತೆ. ಯಾಕಂದ್ರೆ ನಾವು ಏನ್ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದ್ರೆ, ಇವು ಶಾಂತಿಯುತವಾಗಿ ಇದನ್ನ ಬಗೆಹರಿಸಿಕೊಳ್ಳಿ, ಪ್ರಚೋದನೆ ಮಾಡುವ ನಿಟ್ಟಿಗೆ ಹೋಗ್ಬೇಡಿ ಅಂತ. ಅದನ್ನ ಮತ್ತೊಮ್ಮೆ ಪುನರುಚ್ಚರಿಸಬೇಕಾಗುತ್ತೆ. ಅಮೆರಿಕ ಜವಾಬ್ದಾರಿತ ಸ್ಥಾನದಲ್ಲಿದೆ. ಅದು ಇವಾಗ ಮಾತುಕತೆಗೆ ಪ್ರಾಶಸ್ತ್ಯ ಕೊಡಬೇಕು ಹೊರತು ಈ ಪ್ರಚೋದನೆಗಲ್ಲ. ಯಾಕಂದ್ರೆ ಯಾವುದೇ ರೀತಿಯ ಪ್ರಚೋದನೆ ಅದು ಜಗತ್ತಿಗೆ ಒಂದು ರೀತಿಯಲ್ಲಿ ವಿಧ್ವಂಸಕಕಾರಿ. ಯಾಕಂದ್ರೆ ಅಣ್ವಸ್ತ್ರಗಳು ಈಗ ಕೇವಲ ರಷ್ಯಾದ ಜೊತೆ ಇರೋದಲ್ಲ, ಅದು ಅಮೆರಿಕಾದಲ್ಲೂ ಕೂಡ ಇದೆ, ಫ್ರಾನ್ಸ್ ಇಟ್ಕೊಂಡಿದೆ, ಹೀಗೆ ಬೇರೆ ಬೇರೆ ದೇಶಗಳು ಇಟ್ಕೊಂಡಿರೋದ್ರಿಂದ ಒಂದು ದೇಶ ಅಣ್ವಸ್ತ್ರವನ್ನ ಪ್ರಯೋಗಿಸ್ತೀನಿ ಅಂತ ಮುಂದಾದ್ರೆ ಅದು ದೊಡ್ಡ ಮಟ್ಟದ ಆಪತ್ತಿಗೆ, ಜಗತ್ತಿಗೆ ಆಪತ್ತು ತರುವಂತಹ ಒಂದು ಸನ್ನಿವೇಶ ಇದೆ. ಹಾಗಾಗಿ ಮಾತುಕತೆಗೆ ಪ್ರಾಶಸ್ತ್ಯ ಕೊಡಿ ಎನ್ನುವಂತಹ ಒಂದು ಒತ್ತಾಯವನ್ನ ಈ ಎಲ್ಲ ಸಮಾನ ಮನಸ್ಕ ರಾಷ್ಟ್ರಗಳು ಒಟ್ಟಾಗಿ, ಯಾಕಂದ್ರೆ ಕೇವಲ ಒಂದು ದೇಶ ಅದನ್ನ ಹೇಳಿದ್ರೆ ಅದನ್ನ ನ್ಯಾಟೋ ರಾಷ್ಟ್ರಗಳು ಕೇಳ್ತವೆ ಅನ್ನುವಂತ ಒಂದು ಸಂದರ್ಭ ಇಲ್ಲ. ಈ ಎಲ್ಲ ಸಮಾನ ಮನಸ್ಕ ರಾಷ್ಟ್ರಗಳಿದ್ದಾವೆ, ಅವೆಲ್ಲ ಒಂದಾಗಿ ಈ ನಿಲುವನ್ನ ಪ್ರತಿಪಾದಿಸ್ತಾ ಬಂದ್ರೆ, ಯಾಕಂದ್ರೆ ನಮ್ಮ ಮೇಲೆ ಕೂಡ ಈ ಅಮೆರಿಕಕ್ಕೆ ಮತ್ತು ಐರೋಪ್ಯ ರಾಷ್ಟ್ರಗಳಿಗೆ ಡಿಪೆಂಡೆನ್ಸಿ ಇರೋದ್ರಿಂದ ಆ ಮಾತನ್ನ ಅವ್ರು ಕೇಳ್ಬೇಕಾಗತ್ತೆ. ಆ ಮಾತುಕತೆಗೆ ಪ್ರಾಶಸ್ತ್ಯ ಕೊಡಿ ಎನ್ನುವಂತ ಒತ್ತಾಯವನ್ನ ಮಾಡಬೇಕು. ಮತ್ತು ನಮ್ಮ ಹಿತಾಸಕ್ತಿಗೆ ಪೂರಕವಾಗಿ ನಮ್ಮ ಹೆಜ್ಜೆಗಳಿರ್ಬೇಕು. ನಮ್ಮ ಭಾರತೀಯರನ್ನ ರಕ್ಷಿಸಿಕೊಳ್ಳುವಂತಹದ್ದು ಪ್ರಥಮ ಆದ್ಯತೆಯಾಗಿ ಮುಂದುವರಿಬೇಕು. ಎಲ್ಲ ಭಾರತೀಯರನ್ನ ನಾವು ಭಾರತಕ್ಕೆ ಕರೆತರುವಂತಹ ಒಂದು ಕೆಲಸವನ್ನ ಅತಿ ಶೀಘ್ರವಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ನಾವು ಆತಂಕ ಪಡುವ ಸ್ಥಿತಿಯಲ್ಲಿ, ಆದ್ರೆ ಜಗತ್ತು ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದೆ. ಆತಂಕ ನಿವಾರಣೆ ಆಗ್ಬೇಕು ಅಂತ ಅನ್ಸುತ್ತೆ. ವೆಲ್ ಸೆಡ್ ಸರ್. ಈ ಫೈನಾನ್ಸ್ ಮ್ಯಾಟರ್ ಬಗ್ಗೆ ನಿಮ್ಮನ್ನ ಮಾತಾಡಿಸ್ತೀನಿ ನಾನು. ಜಸ್ಟ್ ಹೋಲ್ಡ್, ಹಾಗೆ ನೇರ ಸಂಪರ್ಕದಲ್ಲಿ ಇರಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ.
ಕೀರ್ತನ ಉಕ್ರೇನ್ನಲ್ಲಿ ಓದುತ್ತಿದ್ದ ಹೆಣ್ಣುಮಗಳು ವಾಪಸ್ ಭಾರತಕ್ಕೆ, ಕರ್ನಾಟಕಕ್ಕೆ, ಹಾಸನಕ್ಕೆ ಬಂದಿದ್ದಾರೆ. ಕೀರ್ತನ ನಮಸ್ಕಾರ. ಸ್ಟಿಲ್ ನಿಮ್ಮ ಮುಖದಲ್ಲಿ ಸ್ಮೈಲ್ ಇಲ್ಲ, ಇನ್ನೂ ಆತಂಕನೇ ಇದೆ. ಹೌ ಆರ್ ಯು? I'm fine, sir. I'm fine. ಫ್ಯಾಂಟಾಸ್ಟಿಕ್. ಎಷ್ಟು ವರ್ಷದಿಂದ ಅಲ್ಲಿದ್ದೀರಾ? ಏನು ಓದ್ತಿದ್ದೀರಾ? ಯಾವ ಭಾಗದ ಉಕ್ರೇನ್ನಲ್ಲಿದ್ದೀರಿ? ನಾನು ಮೆಡಿಕಲ್ ಓದ್ತಾ ಇದ್ದೀನಿ. ನಾನು 3 years ಇಂದ ಅಲ್ಲಿದ್ದೀನಿ. 3rd year ಅಲ್ಲಿ ಇದ್ದೀನಿ. 6th semester ನಾನು ನಡೀತಾ ಇತ್ತು. ನಾನು ಆಲ್ಮೋಸ್ಟ್ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಇದ್ದೀನಿ. ಅಂದ್ರೆ ನನ್ನ ಸಿಟಿ ಹೆಸರು ಉಜ್ಕೋರಾಡ್ ಅಂತ. ಆಲ್ಮೋಸ್ಟ್ ವೆಸ್ಟರ್ನ್ ಪಾರ್ಟ್ ಅಂದ್ರೆ ಹಂಗೇರಿ ಮತ್ತೆ ಸ್ಲೋವಾಕಿಯಾ ಬಾರ್ಡರ್ ಹತ್ರ. ಯುದ್ಧ ಅನ್ನೋದನ್ನ ಇತಿಹಾಸದಲ್ಲಿ ನಾವೆಲ್ಲ ಓದಿದ್ವಿ, ಬೇರೆ ಬೇರೆ ಹೇಗೆ ನಡೆಯುತ್ತೆ ಅಂತೆಲ್ಲ. ಸೊ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯ್ತು ನಿಮಗೆ, ಓ ಇಲ್ಲಿ ನಡೀತಾ ಇದೆ, ಹೀಗಿದೆ ಪರಿಸ್ಥಿತಿ ಅಂತ. ಆಮ್ ಐ ರೈಟ್? Yes, sir. ಬಟ್ ಹೇಗಿತ್ತು ಆನ್ ಗ್ರೌಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್, ಈಗ ಮಕ್ಕಳು ಅಲ್ಲಿ ಯಾರು ಈಸ್ಟರ್ನ್ ಪಾರ್ಟ್ ಅಲ್ಲಿ ಇದಾರೆ, ಯಾರು ಕಿಯವ್ ಮತ್ತೆ ಕಾರ್ಕೆ ಒಡೆಸಾ ಆ ಸೈಡ್ ಇದಾರೆ, ಅವರಿಗೆ ನೋಡಿದ್ರೆ ಸರ್ ಅವರಷ್ಟು ನಾವು ಎಕ್ಸ್ಪೀರಿಯನ್ಸ್ ನಮ್ಗೆ ಅಷ್ಟು ಸಿವಿಯರ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟ್ ವೆಸ್ಟರ್ನ್ ಪಾರ್ಟ್ ಇದ್ದೆ. ಸೊ ಲೆವಿವ್ ಅಂದ್ರೆ ನನ್ನ ಸುತ್ತಮುತ್ತ ಸಿಟೀಸ್ ಅಲ್ಲಿ ಮಿಸೈಲ್ಸ್ ಎಲ್ಲ ಲಾಂಚ್ ಆಗಿತ್ತು, ಲೆವಿವ್ ಮತ್ತೆ ಇವನ್ ಫ್ರಾನ್ಸಿಸ್ಕೋ ಅಂತ. ಬಟ್ ನನ್ನ ಸಿಟಿ ಏನಿತ್ತು ಅಲ್ಲಿ ಯಾವ್ದೇ ಅಂತ ಯುದ್ಧ ಆಗ್ಲಿಲ್ಲ, ಯಾವ್ದೇ ಅಂತ ಮಿಸೈಲ್ ಲಾಂಚ್ ಆಗ್ಲಿಲ್ಲ, ಯಾವ್ದೇ ಟ್ರೂಪ್ಸ್ ಬರ್ಲಿಲ್ಲ. ಬಟ್ ನಾವೇನು ಅಂದ್ರೆ ನಾವು ಆಲ್ಮೋಸ್ಟ್ ಕ್ಯಾಪಿಟಲ್ ಗೆ ಯುದ್ಧ ಆದಾಗ ನಾವು ಆಲ್ಮೋಸ್ಟ್ ರೆಡಿ ಆಗಿದ್ವಿ. ಗ್ರಾಸರೀಸ್ ಎಲ್ಲ ತಗೊಂಡು ಮನಿ ವಿಡ್ರಾ ಮಾಡ್ಕೊಂಡು, ಮತ್ತೆ ನಮ್ಗೆ ಎಲ್ಲಿ ಎಷ್ಟು ಬಂಕರ್ಸ್ ಇದ್ದು ಅಂತ ಇನ್ಫಾರ್ಮೇಶನ್ ಹಾಕಿದ್ರು. ಅಂದ್ರೆ ಆಲ್ಮೋಸ್ಟ್ ರೆಡಿ ಆಗಿದ್ವಿ ನಾವು. ಎಷ್ಟು ದಿನಕ್ಕೆ ಮುಂಚೆ ಮಾಹಿತಿ ಸಿಕ್ತು ನಿಮ್ಗೆ? ಸೊ ಯುದ್ಧ ಆಗಿದ್ದು 24ಕ್ಕೆ ಬೆಳಗ್ಗೆ ಆಯ್ತು. ನಾವು ಲೋಕಲ್ ನ್ಯೂಸ್ ನೋಡ್ತಿದ್ವಿ. ಯುದ್ಧ ಆಗಿದ ತಕ್ಷಣ ನಮಗೆ ಗೊತ್ತಾಯ್ತು ಈ ಟ್ರೂಪ್ಸ್ ಎಲ್ಲ ಒಳಗಡೆ ಬರ್ತಾ ಇದೆ ಬೆಲಾರೂಸ್ ಕಡೆಯಿಂದ, ಮತ್ತೆ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ನಾವು ಲೋಕಲ್ ನ್ಯೂಸ್ ನೋಡ್ತಿದ್ವಿ. ಐ ನೋ. I'll come back to you, Kirtana. Just hold, because ಸುಧೀಂದ್ರ ಬುದ್ಧಿ ಅವ್ರನ್ನ ಕೊನೆ ಮಾತಾಡಿಸ್ಬಿಟ್ಟು ನಾನು ಅವ್ರು ಕಳ್ಸ್ಕೊಟ್ಟು ನಿಮ್ಗೆ ವಾಪಸ್ ಬರ್ತೀನಿ. ಸುಧೀಂದ್ರ ಸರ್, ಈ ಆರ್ಥಿಕ ವ್ಯವಸ್ಥೆ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಏರ್ಪೇರ್ ಆಗೋಗಿದೆ. ನಂಗೆ ಚಿಕ್ಕದಾಗಿ ಹೇಳಿ, ಈಗ ರಷ್ಯಾದ ಮೇಲೆ ನಿರ್ಬಂಧಗಳು ಹೇರಾಯಿತು, UK ಆಗಲಿ, US ಆಗಲಿ, ಯುರೋಪಿಯನ್ ಕಂಟ್ರೀಸ್ಗಳಾಗಲಿ, ಈ ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸು ವ್ಯವಹಾರಗಳು ಕಂಪ್ಲೀಟ್ ಆಗಿ ಬಂದ್ ಆಗೋಗಿದೆ. ಶತಕೋಟಿ ಡಾಲರ್ನ ಟ್ರಾನ್ಸಾಕ್ಷನ್ ಚಲಿಸುವಿಕೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗಿದೆ. ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನು ಸರ್ ಈಗ ನೆಕ್ಸ್ಟ್? ಖಂಡಿತ. ಯಾಕಂದ್ರೆ ಈ ಸ್ವಿಫ್ಟ್ ಅಂತ ಏನು ಪಾವತಿ ವ್ಯವಸ್ಥೆ ಇದೆ ಅದನ್ನ ಫೈನಾನ್ಷಿಯಲ್ ನ್ಯೂಕ್ಲಿಯರ್ ವೆಪನ್ ಅಂತ ಕರೀತಾರೆ. ಯಾಕಂದ್ರೆ 11,000ದಷ್ಟು ಬ್ಯಾಂಕುಗಳು ಆ ನೆಟ್ವರ್ಕ್ ನಲ್ಲಿ ಇದ್ದಾವೆ. ಅದು ಸ್ಥಗಿತವಾಗಿರೋದ್ರಿಂದ, ಅದು ರಷ್ಯಾವನ್ನ ಹೊರಗಿಟ್ಟಿರುವಂತ ಪ್ರಕ್ರಿಯೆಯಿಂದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಅದು ಬೇರೆ ದೇಶಗಳೊಂದಿಗೆ ಏನು ವ್ಯಾಪಾರ ಮಾಡ್ತಾ ಇದೆ ಅಲ್ಲಿಂದ ಹಣವನ್ನ ಪಡೆದುಕೊಳ್ಳಿಕ್ಕೆ ಅದಕ್ಕೆ ತೊಂದರೆ ಆಗುತ್ತೆ. ಮತ್ತು ಹೆಚ್ಚು ದಿನ ಯುದ್ಧ ಮುಂದುವರೆದ ಹಾಗೆ ಈ ದಿಗ್ಬಂಧನ, ಆರ್ಥಿಕ ದಿಗ್ಬಂಧನದ ಬಿಸಿ ರಷ್ಯನಿಗೂ ಕೂಡ ತಟ್ತಾ ಹೋಗುತ್ತೆ. ಅಲ್ಲಿ ಕೂಡ ಒಂದಷ್ಟು ಜನ ಪ್ರತಿಭಟನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ಈಗಾಗಲೇ. ಆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತೆ. ಮತ್ತು ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಈ ಟ್ರೇಡ್ ಏನು ನಿಂತೋಗುತ್ತೆ ಸಂಪೂರ್ಣವಾಗಿ, ವಾಣಿಜ್ಯ ವ್ಯವಹಾರಗಳು ಈ ಪಾವತಿ ವ್ಯವಸ್ಥೆಯ ನಿರ್ಬಂಧದಿಂದ, ಅದು ಬೇರೆ ದೇಶಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ತೈಲ ಬೆಲೆ ಏರಿಕೆ ಆಗೋದು ನೋಡ್ತಾ ಇದ್ದೇವೆ ನಾವೀಗ. ಅದರಿಂದ ಬೇರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಬೇರೆ ದೇಶಗಳಲ್ಲೂ ಕೂಡ ಉಕ್ರೇನ್ನ ಪರವಾದಂತಹ ಧ್ವನಿ, ರಷ್ಯಾದ ವಿರುದ್ಧವಾದಂತಹ ಧ್ವನಿಯೇ ಅದು ಹೆಚ್ಚಾಗ್ಬೋದು. ಹಾಗಾಗಿ ರಷ್ಯಾ ಕೂಡ ಒಂದು ರೀತಿಯಲ್ಲಿ ನಾವು ಮಾತುಕತೆಗೆ ತೆರೆದುಕೊಳ್ಳೇಬೇಕು ಎನ್ನುವ ಮನೋಭಾವದಲ್ಲಿದೆ. ಅದನ್ನ ನಾವು ಇವಾಗ ಬಳಕೆ ಮಾಡ್ಕೋಬೇಕಾಗತ್ತೆ. ಅದು ನ್ಯೂಕ್ಲಿಯರ್ ವೆಪನ್ ನಾವು ಈಗ ಅಲರ್ಟ್ ಆಗಿ ಇಡ್ತಿದೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸಿರೋದೇ ಆ ಕಾರಣಕ್ಕೆ. ನೀವು ಮಾತುಕತೆಗೆ ಬನ್ನಿ, ಮಾತುಕತೆಯ ನಂತರ ನೋಡ್ಕೊಳ್ಳೋ, ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಈಗ ಮುಂದುವರಿಬೇಕಾಗುತ್ತೆ ಜಗತ್ತು ಅಂತ. ವೆರಿ ಟ್ರೂ, ಐ ಅಗ್ರಿ ಸರ್. ನೀವು ಸ್ವಿಫ್ಟ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಿ. ಥ್ಯಾಂಕ್ ಯು ಸರ್. ಈ ಕ್ಷಣದ ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡಿದ್ರಿ. ಸುಧೀಂದ್ರ ಬುದ್ಧಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೀರ್ತನ ನಮ್ಮ ಜೊತೆ ಇದ್ದಾರೆ. ಕೀರ್ತನ ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ರಷ್ಯಾ ಉಕ್ರೇನ್ ನಡುವೆ ಹೆಚ್ಚಾಗ್ತಾ ಇದೆ ಯುದ್ಧದ ತೀವ್ರತೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪರಮಾಣು ಅಂದ್ರೆ ನ್ಯೂಕ್ಲಿಯರ್ ದಾಳಿ ನಡೆಯುವ ಸಾಧ್ಯತೆಯೂ ಇದೆ. ಬ್ರೇಕಿಂಗ್ ನ್ಯೂಸ್. ಉನ್ನತ ಮಟ್ಟದ ಸಮಿತಿಯ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿನ್ನೆಯೂ ಕೂಡ ಉನ್ನತ ಮಟ್ಟದ ಸಭೆ ಇತ್ತು, ಇವತ್ತು ಕೂಡ ಇಮಿಡಿಯೇಟ್ ಕರೆದಿದ್ದಾರೆ. ರಷ್ಯಾ ವಿಷಯದಲ್ಲಿ ತಮ್ಮ ನಿಲುವನ್ನು ತಳೆಯುವುದರ ಬಗ್ಗೆ ಈ ಸಭೆ ಅಂತೆ. ಬಿಕಾಸ್ ಇದುವರೆಗೂ ಒಂದು ಸ್ಟ್ಯಾಂಡ್ ಅಂತ ನಾವಿನ್ನೂ ಪ್ರಕಟ ಮಾಡಿಲ್ಲ, ಏನು ಯಾರ ಪರವಾಗಿದ್ದೀವಿ, ಏನು ಸ್ಟ್ಯಾಂಡ್ ತಗೊಂಡಿದೆ ಭಾರತ ಅಂತ. ರಾಜತಾಂತ್ರಿಕ ನಡೆ ಬಗ್ಗೆ ಇವತ್ತು ಮೀಟಿಂಗ್ ಕೂಡ ನಡೀತಾ ಇದೆ. ಜೊತೆಗೆ ಅಲ್ಲಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನ, ಭಾರತೀಯರನ್ನ ರಕ್ಷಣೆ ಮಾಡೋದ್ರ ವಿಚಾರ ಕುರಿತು ಇವತ್ತು ಮಹತ್ವದ ಸಭೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧನೇಶ್ ಬುಕ್ಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧನೇಶ್. ಪ್ರತಿ ಗಂಟೆ ಕಳೆದ್ರೂ ಒಂದೊಂದು ಡೆವಲಪ್ಮೆಂಟ್ ನಡೀತಾ ಇದೆ. ಭಾರತದ ವಿಚಾರದಲ್ಲಿ ಇವತ್ತು ಎಮರ್ಜೆನ್ಸಿ ಮೀಟಿಂಗ್ ಯಾಕೆ, ಉದ್ದೇಶ ಏನು?
ಹರೀಶ್ ನಾಗರಾಜ್, ಆಕ್ಚುಲಿ ಭಾರತ ಈಗ ಒಂದು ರೀತಿಯ ಸಂದಿಗ್ಧತೆಯಲ್ಲಿ ಸಿಲುಕೊಂಡ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ರಷ್ಯಾವನ್ನ ಬೆಂಬಲಿಸಬೇಕಾ ಬೇಡವಾ, ಬೆಂಬಲಿಸಿದ್ರೆ ಯಾವ ರೀತಿಯ ಪ್ರತಿಕೂಲ ಪರಿಣಾಮ ಆಗಬಹುದು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಪ್ರಶ್ನೆ. ರಷ್ಯಾವನ್ನ ಬೆಂಬಲಿಸಿದ್ರೆ ಉಕ್ರೇನ್ ಮತ್ತು ಉಕ್ರೇನನ್ನ ಬೆಂಬಲಿಸುತ್ತಿರುವಂಥ ಇತರೆ ದೇಶಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ, ಅಥವಾ ಉಕ್ರೇನನ್ನ ಬೆಂಬಲಿಸಿದ್ರೆ ಬಹಳ ವರ್ಷಗಳಿಂದನೂ ಕೂಡ ಭಾರತದ ಬೆಂಬಲಕ್ಕಿರುವಂಥ ರಷ್ಯಾದ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಸೊ ಈ ಸಂದಿಗ್ಧ ಸ್ಥಿತಿಯನ್ನ ಭಾರತ ಎದುರಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಉನ್ನತ ಮಟ್ಟದ ಸಮಿತಿ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದ್ರೆ ನಾವು ರಾಜತಾಂತ್ರಿಕವಾಗಿ ಹೇಗೆ ಮುಂದಡಿಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ, ಅಂದ್ರೆ ಈ ಗ್ಲೋಬಲ್ ಸಿನೇರಿಯಾ ಹೇಗಿದೆ, ರಷ್ಯಾ ಜೊತೆಗೆ ನಾವು ಹೇಗೆ ಮಾಡಬೇಕು, ನಮ್ಮ ಆರ್ಥಿಕ ವ್ಯವಹಾರ ವಹಿವಾಟುಗಳು ಹೇಗಿದ್ದಾವೆ, ಯಾವ ರೀತಿಯಲ್ಲಿ ದುಷ್ಪರಿಣಾಮ ಬೀರ್ಬೋದು, ಉಕ್ರೇನ್ ಪರವಾಗಿ ನಿಂತರೆ ಏನಾಗ್ಬೋದು, ಅಥವಾ ಉಕ್ರೇನನ್ನು ವಿರೋಧಿಸಿದರೆ ಏನಾಗ್ಬೋದು, ರಷ್ಯಾ ವಿಷಯದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಭಾಳಷ್ಟು ಸಂಗತಿಗಳಿದ್ದಾವೆ. ಸೊ ಇವೆಲ್ಲವನ್ನ ಚರ್ಚೆ ಮಾಡಲಿಕ್ಕೆ ಅಂತೇಳಿ ನಿನ್ನೆ ಕೂಡ ಒಂದು ಉನ್ನತ ಮಟ್ಟದ ಸಮಿತಿ ಸಭೆಯನ್ನು ಕರೆದಿದ್ರು. ಇವತ್ತು ಕೂಡ ಆ ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಭೆ ಶುರುವಾಗಿದೆ. ಸಭೆಯಲ್ಲಿ ವಿದೇಶಾಂಗ ಇಲಾಖೆ ಸಚಿವರು ಕೂಡ ಇರ್ತಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈ ಸಭೆಯಲ್ಲಿ ಈ ರೀತಿಯಾಗಿ ಸಮಗ್ರವಾಗಿ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಭಾರತ ತನ್ನ ನಿಲುವು ಪ್ರಕಟಿಸುವ ಸಾಧ್ಯತೆ ಇದೆ. ಮತ್ತು ನಾವು ಬೆಳಗ್ಗೆ ಕೂಡ ಮಾತನಾಡ್ತಾ ಇದ್ವಿ, ಈಗ ಅಂತಾರಾಷ್ಟ್ರೀಯ ಸಮುದಾಯ ರಷ್ಯಾ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒತ್ತಡ ಏರುವಂಥ ಪ್ರಯತ್ನವನ್ನು ಮಾಡ್ತಿದೆ. ಸೊ ಹಾಗಾಗಿ ಭಾರತ ಏನು ಮಾಡಬೇಕು, ನಾವು ಏನೂ ಮಾಡದೇ ಇದ್ರೆ, ಈಗ ಏನೂ ಮಾಡದೆ ತಟಸ್ಥವಾಗಿರೋದು ಕೂಡ ಒಂದು ತಂತ್ರ ಅಥವಾ ಅದು ಬಹಳ ಜಾಣ್ಮೆಯ ನಡೆಯನ್ನು ಆ ರೀತಿ ಇಲ್ಲ ಪರಿಸ್ಥಿತಿ. ಸ್ವಲ್ಪ ಕೈ ಮೀರ್ತಿದೆ. ಪರಮಾಣು ಪ್ರಯೋಗದ ಬಗ್ಗೆ ಚರ್ಚೆಗಳು ಆಗ್ತಿದ್ದಾವೆ. ಈ ಹಂತದಲ್ಲೂ ಕೂಡ ಸುಮ್ಮನಿದ್ರೆ ಅದು ಸರಿ ಹೋಗಲ್ಲ ಅಂತ ಅನಿಸಿರ್ಬೋದು. ಆ ಕಾರಣಕ್ಕೋಸ್ಕರ ಭಾರತ ತನ್ನ ನಿಲುವನ್ನು ಪ್ರಕಟಿಸುವ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಸಮಿತಿ 2ನೇ ಸಭೆ ಈಗ ನಡೀತಾ ಇದೆ. ಈ ಸಭೆಯ ಬಳಿಕ ಭಾರತ ತನ್ನ ನಿಲುವು ಪ್ರಕಟಿಸುವುದರ ಜೊತೆಗೆ ಮತ್ತೊಂದು ಮತ್ತೊಂದು ಕೆಲಸ ಆಗಬಹುದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅದೇನು ಅಂತಂದರೆ, ಅಲ್ಲಿ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರುವ ಹಿನ್ನೆಲೆಯಲ್ಲಿ ಕೆಲವು ಸಚಿವರನ್ನು, ಕೇಂದ್ರ ಸರ್ಕಾರದ ಸಚಿವರನ್ನು ಉಕ್ರೇನ್ ಬಗಲಿನಲ್ಲಿರುವಂತಹ ರೊಮೇನಿಯಾ, ಸ್ಲೋವೇಕಿಯಾ, ಹಂಗೇರಿ ಮತ್ತು ಪೋಲೆಂಡ್ಗಳಿಗೆ ಕಳಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅಲ್ಲೋಗಿ ಅವರು ಆ ದೇಶಗಳ ಜೊತೆ ವ್ಯವಹರಿಸಿ ಮತ್ತಷ್ಟು ಸರಾಗವಾಗಿ ಭಾರತೀಯ ವಿದ್ಯಾರ್ಥಿಗಳನ್ನು, ಭಾರತೀಯ ಪ್ರಜೆಗಳನ್ನು ಭಾರತಕ್ಕೆ ಕರ್ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅಂತ ಹೇಳಲಾಗ್ತಿದೆ. ಯಾಕೆ ಈ ಸಚಿವರನ್ನ ಅಲ್ಲಿ ಕಳಿಸ್ಕೊಡ್ತಿದ್ದಾರೆ? ಭಾರತೀಯ ಸಚಿವರು ಅಂದರೆ ಜೊತೆಯಲ್ಲಿ ವಿದೇಶಾಂಗ ಇಲಾಖೆ ಇನ್ನಷ್ಟು ಅಧಿಕಾರಿಗಳು ಕೂಡ ಹೋಗುವ ಸಾಧ್ಯತೆ ಇದೆ. ಈಗ ನ್ಯೂಸ್ 18 ಜೊತೆ ಮಾತನಾಡ್ತಿದ್ದ ಒಬ್ಬ ವಿದ್ಯಾರ್ಥಿನಿ ಹೇಳ್ತಿದ್ರು, ಕೇವಲ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 6-7 ಗಂಟೆಗಳ ಕಾಲ ಹಿಡಿತಿದೆ. ಒಬ್ಬ ವಿದ್ಯಾರ್ಥಿಯ ಡಾಕ್ಯುಮೆಂಟನ್ನ ಪರಿಶೀಲನೆ ಮಾಡಿ ಇವರು ಭಾರತದ ಪ್ರಜೆ, ಉಕ್ರೇನ್ನಿಂದ ಪೋಲೆಂಡ್ಗೆ ಅಥವಾ ರೊಮೇನಿಯಾಕ್ಕೆ ನೀವು ಸ್ಥಳಾಂತರಿಸಬಹುದು ಅಂತೇಳಿ ಅಲ್ಲಿನ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಸ್ಥಳಾಂತರ ಮಾಡಲಿಕ್ಕೆ ಓರ್ವ ವಿದ್ಯಾರ್ಥಿಗೆ 6-7 ಗಂಟೆ ಆಗ್ತಿದೆ ಅಂತ. ಸೊ ಈ ರೀತಿಯ ತೊಡಕಾಗ್ತಿರೋದ್ರಿಂದ ಕೆಲವು ಸಚಿವರನ್ನು ಕೂಡ ಅಲ್ಲಿ ಕಳಿಸ್ಕೊಡ್ಲಿಕ್ಕೆ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್. ದಾನೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಈ ಕ್ಷಣ ಬರ್ತಿರುವಂತಹ ಲೈವ್ ಅಪ್ಡೇಟ್. ನರೇಂದ್ರ ಮೋದಿ ಅವರು ಈಗ ಇಮಿಡಿಯೇಟ್ ಆಗಿ ಮೀಟಿಂಗ್ ಕರೆದಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧದ ಈ ಸಂದರ್ಭದಲ್ಲಿ ಭಾರತದ ನಿಲುವಿನ ಬಗ್ಗೆ ಮತ್ತು ಭಾರತೀಯರನ್ನ ರಕ್ಷಣೆ ಮಾಡುವುದರ ಬಗ್ಗೆ ಮಹತ್ತರವಾದಂತಹ ಚರ್ಚೆ ನಡೀತಾ ಇದೆ. ವೆರಿ ಕ್ರೂಷಿಯಲ್ ಈ ಮೂಮೆಂಟ್ಗೆ. ಏನು ಮಾಡಬೇಕು, ಏನಾಗಬೇಕು, ಯಾವ್ದು ಪ್ರಯಾರಿಟಿ ಕೊಡಬೇಕು, ಎಲ್ಲದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.